ಬಂಡೆ ಸರ್ ಸ್ಟಾರ್ಟ್ ಮಾಡ್ರಿ. ಹಾ, ಓಕೆ ಸರ್, ಓಕೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನ ತಿಳಿಸುತ್ತಾ, ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ವತಿಯಿಂದ ಉಪನ್ಯಾಸ ಮಾಲಿಕೆ 3ರಲ್ಲಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ 9ನೇದಾಗಿ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಬದುಕು ಬರಹ ಕುರಿತಾಗಿ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮವನ್ನು ಈ ದಿನ ಈ ಸಮಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಇಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರು ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಬದುಕು ಬರಹದ ಕುರಿತು ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಜೊತೆಗೆ ಇವತ್ತಿನ ಒಂದು ಸಮಾರೋಪವನ್ನ ಡಾಕ್ಟರ್ ದ.ರಾ. ಬೇಂದ್ರೆ ರಾಮ ಟ್ರಸ್ಟ್ ಧಾರವಾಡ ಇದರ ಒಂದು ಮಾಜಿ ಅಧ್ಯಕ್ಷರು, ಹಿರಿಯರು, ಅನುಭಾವಿಗಳು ಆಗಿರ್ತಕ್ಕಂಥ ಶ್ರೀ ಡಿ.ಎಂ. ಹಿರೇಮಠರವರು ಸಮಾರೋಪ ಭಾಷಣವನ್ನ ಮಾಡಲಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಎಲ್ಲ ಸಾಹಿತ್ಯ ಆಸಕ್ತರನ್ನ, ನಮ್ಮ ಎಲ್ಲ ಬಳಗದವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಮಾನ್ಯರನ್ನ ಪರಿಚಯ ಮಾಡಿಕೊಡಲಿಕ್ಕೆ ನಮ್ಮ ಶ್ರೀ ಸಿ.ಎಂ. ಬಂಡ್ಗರ್ ಸರ್ ಅವರು, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ನಾದಕೇಡಿ, ಅವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ಇವತ್ತಿನ ಈ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಆದಿಯಾಗಿ ಎಲ್ಲ ಗೌರವಾನ್ವಿತ ಹಿರಿಯ ಸಾಹಿತಿಗಳು, ಡಾಕ್ಟರ್ ಪ್ರಕಾಶ್ ಕಾಡೆ ಅವರು, ಹೀಗೆ ಎಲ್ಲ ಹಿರಿಯ ಸಾಹಿತಿಗಳು ಕೂಡ ಸಮ್ಮಿಳಿತಗೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಪ್ರಥಮದಲ್ಲಿ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪರಿಚಯವನ್ನ ನಡೆಸಿಕೊಡಬೇಕೆಂದು ಶ್ರೀ ಸಿ.ಎಂ. ಬಂಡ್ಗರ್ ಸರ್ ಅವರು, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ನಾದಕೇಡಿ, ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ವತಿಯಿಂದ ಆಯೋಜನೆ ಮಾಡಿರುವ ನಮ್ಮ ನಾಡಿನ ಅತ್ಯಂತ ಪ್ರಮುಖ ಬರಹಗಾರರು, ಮಹತ್ವದ ಸಾಹಿತಿಗಳು, ಬಹುದೊಡ್ಡ ಚಿಂತಕರಲ್ಲಿ ಒಬ್ಬರಾಗಿರುವಂತಹ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರ ಬದುಕು ಬರಹವನ್ನ, ಚಿತ್ರಣವನ್ನ ಮುಂದಿಡುವಂತ ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿರುವ ನಮ್ಮ ಭೀಮಾಂತರಂಗ ವೇದಿಕೆಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರು ಮೂಲತಃ ಸಾಲುಟಗಿ ಗ್ರಾಮ 15 ವರ್ಷಗಳ ಕಾಲ ಪ್ರೌಢಶಾಲಾ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕಳೆದ 5 ವರ್ಷಗಳಿಂದ ಸೌಭಾಗ್ಯ ಅರುಣಾಬಾಯಿ ಗಾಂಧಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಿಂದ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತ ಇವರು ಪ್ರವೃತ್ತಿಯಿಂದ ಸಾಹಿತ್ಯ ಆಸಕ್ತರು, ಸಾಹಿತ್ಯ ಕೃಷಿಕರು ಅಂತ ಹೇಳಿ ಹೇಳ್ಬೋದು. ಇವರು ಸಾಹಿತ್ಯ ಕೃಷಿಯನ್ನ ಮಾಡಿ ಹಲವಾರು ಕೃತಿಗಳನ್ನ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಸಲ್ಲಿಸಿದ್ದಾರೆ. ಅನುಭಾವಿ ಅಲ್ಲಮ ಪ್ರಭು, ನಾಟಕರಂಗದ ಭೀಷ್ಮ ಶ್ರೀರಂಗರು, ವಿದ್ಯಾರ್ಥಿ ವಿಜಯ ಹಾಗೂ ದಾಸ ಸಾಹಿತ್ಯದಲ್ಲಿ ಮಹಿಳೆಯರು, ಇಂಡಿ ತಾಲೂಕಿನ ಸಾಂಸ್ಕೃತಿಕ ಪರಿಸರದ ಮೇಲೆ ಮಠಮಾನ್ಯಗಳ ಪಾತ್ರ ಎಂಬ ಹೀಗೆ ಪ್ರಮುಖ 5 ಗ್ರಂಥಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡಮಾಡಿದ್ದಾರೆ. ಹಾಗೇನೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಪ್ರಾಮಾಣಿಕ ಮತ್ತು ಕರ್ತವ್ಯ ನಿಷ್ಠೆ ಮೆರೆದು 2017-18ರಲ್ಲಿ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೊತೆಗೆ ಇಂಡಿ ನಗರದಲ್ಲಿರುವಂತಹ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಉದಾಹರಣೆಗೆ ಶಾಂತಿನಿಕೇತನ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿ, ಕರ್ನಾಟಕ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ, ಭೀಮಾಂತರಂಗ ವೇದಿಕೆಯ ಸದಸ್ಯರಾಗಿ ಸೇವೆ ಸಲ್ಲಿಸುವ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿಯೂ, ಹಾಗೇನೆ ಕಳೆದ 2 ವರ್ಷಗಳಿಂದ ಇಂಡಿ ಘಟಕದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಹಾಗೇನೆ ಉತ್ತಮ ಮಾತುಗಾರರು ಮತ್ತು ಉತ್ತಮ ಸಂಘಟಕರು ಆಗಿರುವ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ನಮ್ಮ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರ ವಿಷಯ ಪ್ರಸ್ತಾಪ ಆದಾಗ ಬಹಳ ಪ್ರೀತಿಯಿಂದ, ಆಸ್ಥೆಯಿಂದ ಸರ್ ಅವರ ಕುರಿತು ನಾನೇ ಮಾತಾಡ್ತೀನಿ, ನನಗೆ ಆ ಸರ್ ಬಗ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಅವರ ವಿಚಾರವನ್ನ, ಅವರ ಜೀವನ ಚಿತ್ರಣವನ್ನ
ತೆರೆದಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಬಹಳ ಪ್ರೀತಿಯಿಂದ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಸರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಸಾಹಿತ್ಯವನ್ನ ಒಂದ್ಸಲ ಅವಲೋಕನ ಮಾಡಿ ಇವತ್ತವರು ನಮ್ಮ ಮುಂದೆ ಡಾಕ್ಟರ್ ಡೋಣೂರ್ ಸರ್ ಅವರ ಕುರಿತು ಬದುಕು ಬರಹವನ್ನ ಚಿತ್ರಿಸಲಿದ್ದಾರೆ. ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಈ ಕಾರ್ಯವನ್ನ ಕೈಗೆತ್ತಿಕೊಂಡು ಸರ್ ಅವರು ಉಪನ್ಯಾಸ ನೀಡ್ತಾ ಇರೋದು ಅವರ ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾಗಿದೆ ಅಂತ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣ ಮಾಡಲಿರೋರು ಡಾಕ್ಟರ್ DM ಹಿರೇಮಠ್ ಸರ್ ಅವರು, ನಿಕಟಪೂರ್ವ ಅಧ್ಯಕ್ಷರು ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಅವರು. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ DM ಹಿರೇಮಠ್ ಅವರ ಪೂರ್ಣ ಹೆಸರು ದಾನಯ್ಯ ಮಹಾಂತಯ್ಯ ಹಿರೇಮಠ್ ಅಂತೇಳಿ. 1954ರಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಎರೆಹಂಚನಾಳ್ ಗ್ರಾಮದಲ್ಲಿ ಜನಿಸಿದ ಇವರು ತಮ್ಮ ಶಿಕ್ಷಣವನ್ನ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನ ಹಾಗೂ PhD ಪದವನ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ಪಂಡಿತ ನಾಗಭೂಷಣ ಶಾಸ್ತ್ರಿಗಳು ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ PhD ಪದವಿಯನ್ನ ಸಂಪಾದಿಸಿದ್ದಾರೆ. ಹಾಗೇನೆ ಸುದೀರ್ಘವಾದ ಕಾಲ KLE ಸಂಸ್ಥೆಯ ವಿವಿಧ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದವರಾಗಿದ್ದಾರೆ. ಮೂಲತಃ ಹುಟ್ಟು ಹೋರಾಟಗಾರರು, ಕನ್ನಡ ಭಾಷಾ ಪ್ರೇಮಿಗಳಾಗಿರುವ ಹಾಗೂ ಕನ್ನಡ ಭಾಷೆಗಾಗಿ ಹಲವಾರು ಹೋರಾಟ ಸಂಘಟನೆಗಳಲ್ಲಿ ತೊಡಗಿರುವುದು ಇವರ ಮೆಚ್ಚುಗೆಯಾಗಿದೆ. ಜೊತೆಗೆ ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳವರ ಜೀವನ ಸಾಧನೆಯನ್ನ ಕೃತಿ ಕೂಡ ರಚಿಸಿದ್ದಾರೆ. ಸಾಹಿತ್ಯ ಪ್ರೇಮಿಗಳಷ್ಟೇ ಅಲ್ಲ, ಸಂಘಟನಾ ಚತುರರು, ಕನ್ನಡ ಭಾಷೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವಾರು ಘಟಕಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಹಲವಾರು ಹುದ್ದೆಗಳನ್ನ ಅಲಂಕರಿಸಿ ತಮ್ಮದೇ ಆದ ಸೇವೆಯನ್ನ ಮಾಡಿದ್ದಾರೆ. ಹಾಗೇನೆ ಕನ್ನಡ ಪರ ಹೋರಾಟಗಳಲ್ಲಿ ವಿಶೇಷವಾಗಿ ಏನೋ ಗೋಕಾಕ್ ಪ್ರಾಧ್ಯಾಪಕರ ಶಿಕ್ಷಣ ವಿಷಯಗಳ ಕುರಿತು ಟ್ರಸ್ಟ್ನ ಅಧ್ಯಕ್ಷರಾಗಿ ಹಲವಾರು ವರ್ಷಗಳಿಸಿ ಮಹಾನ್ ಕವಿಗೆ ಮತ್ತು ಅವರ ಚಿಂತನೆಗಳಿಗೆ ಒಂದು ಮರುರೂಪವನ್ನು ಕೊಟ್ಟು ಬೇಂದ್ರೆಯವರ ಸಾಹಿತ್ಯದ ಚಿಂತನೆಗಳು ಎಲ್ಲರಿಗೂ ಮುಟ್ಟಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದವರು ಡಾಕ್ಟರ್ DM ಹಿರೇಮಠ್ ಸರ್ ಅವರು. ಅವರ ಉಪನ್ಯಾಸಗಳನ್ನ ಕೇಳಿದ್ದೇನೆ, ಹಲವಾರು ಅವರ ವಿಚಾರಗಳನ್ನು ನಾನು ಆಲಿಸಿದ್ದೇನೆ. ತುಂಬಾ ಹಿರಿಯರಾಗಿ ಬಹಳ ಕನ್ನಡದ ಕಟ್ಟಾಳುಗಳಾಗಿ ನಮ್ಮ ಮಧ್ಯದಲ್ಲಿ ಇರುವಂತ ಒಬ್ಬರು ಹಿರಿಯರು. ಅಷ್ಟಕ್ಕೂ ಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ವಿಷಯ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರ ಅತ್ಯಾಪ್ತರಲ್ಲಿ ಒಬ್ಬರಾಗಿರುವ ಶ್ರೀಯುತ DM ಹಿರೇಮಠ್ ಸರ್ ಅವರು ಇವತ್ತು ಒಂದು 10 ನಿಮಿಷ ನಮ್ಮೊಟ್ಟಿಗೆ ಬಸವರಾಜ್ ಡೋಣೂರ್ ಸರ್ ಅವರ ವಿಚಾರಗಳನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಅವರಿಗೆ ನಾನು ನಮ್ಮ ಭೀಮಾಂತರಂಗ ವೇದಿಕೆಯ ಪರವಾಗಿ, ನಮ್ಮೆಲ್ಲ ಸರ್ವ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನಿರೂಪಣೆ ಮಾಡಲಿರುವಂತ ನಮ್ಮ ಸಂಘದ ಭೀಮಾಂತರಂಗ ವೇದಿಕೆಯ ಸದಸ್ಯರಾಗಿರುವಂತ ಸಂತೋಷ್ ಬಂಡೆಯವರಿಗೂ, ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಇಡೀ ಒಂದು ವೇದಿಕೆ ಅಚ್ಚುಕಟ್ಟಾಗಿ ನಡಲಿಕ್ಕೆ ಕಾರಣಕರ್ತರಾಗಿರುವ ಶ್ರೀಯುತ YG ಬಿರಾದರ್ ಸರ್ ಅವರಿಗೂ, ನಮ್ಮ ಹಿರಿಯರಾದ ಗೀತಾ ಯೋಗಿ ಸರ್ ಅವರಿಗೂ, ಮತ್ತು ಮಾವಿನ್ಮಾರ್ ಮೇಡಮ್ ಅವರಿಗೂ, ಮತ್ತು ಭಗವಂತ ಗೌಡ್ರ ಮೇಡಮ್ ಅವರಿಗೂ, ಶ್ರೀಧರ್ ಹಿಪ್ಪರ್ಗಿ ಅವರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೇನೆ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರು ಈಗ ಕೇವಲ ವ್ಯಕ್ತಿಯಾಗಿಲ್ಲ, ಒಬ್ಬ ಶಕ್ತಿಯಾಗಿದ್ದಾರೆ. ನಾಡಿನ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಅವರಿಗೆ ಅವರ ಒಡನಾಡಿಗಳಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಆಲಿಸಲಿರುವಂತ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರಕಾಶ್ ಕಾಡೆ ಅವರಿಗೂ, ಶ್ರೀಯುತ DN ಅಕ್ಕಿ ಸರ್ ಅವರಿಗೂ, ಆಮೇಲೆ ಇನ್ನೂ ಹಲವಾರು ಜನ ಸಾಹಿತಿಗಳು, ಸಾಹಿತ್ಯಾಸಕ್ತರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಸೋಮನಿಂಗ್ ಹರಳೈ ಸರ್ ಅವರಿಗೂ, ಎಲ್ಲರಿಗೂ ಅವರಿವರು ಎನ್ನದೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ಲಿಕ್ಕೆ ನನಗೆ ಸಂತೋಷ ಅನಿಸ್ತಿದೆ. ತಾವೆಲ್ಲರೂ ಈ ಉಪನ್ಯಾಸವನ್ನ ಆಲಿಸ್ತೀರಿ ಅಂತ ಹೇಳಿ ಭಾವಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ಈ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಹೃದಯತೆಯ ಕಾಳಜಿಯೊಂದಿಗೆ ಸಮ್ಮಿಳಿತಗೊಂಡಿರ್ತಕ್ಕಂಥ ಉಪನ್ಯಾಸಕರಿಗೂ, ಸಮಾರೋಪ ಭಾಷಣ ಮಾಡಲಿರುವ
ಹಿರಿಯರಿಗೂ ಜೊತೆಗೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಗೈದಿರ್ತಕ್ಕಂಥ ಶ್ರೀ ಎಂ ಬಂಡ್ಗರ್ ಸರ್ ಅವರಿಗೆ ಈ ಒಂದು ವೇದಿಕೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ನಮ್ಮ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಇದರ ವತಿಯಿಂದ ಉಪನ್ಯಾಸ ಮಾಲಿಕೆ 9 ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಬದುಕು ಬರಹದ ಕುರಿತಾಗಿ ನಮ್ಮ ಇಂಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು, ನಮ್ಮ ಬಳಗದವರೇ ಆಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕೆಂದು ತಮ್ಮೆಲ್ಲರ ವತಿಯಿಂದ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ ಸರ್ ಎಲ್ಲರಿಗೆ. ಈ ದಿವಸ ನಮ್ಮ ಭೀಮಾಂತರಂಗ ಸಾಹಿತ್ಯಿಕ ಆನ್ಲೈನ್ ಜಗಲಿಯ 3ನೇ ಎಪಿಸೋಡ್ನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ದೋಣೆಲ್ಲ ಬೆಳೆದರೆ ಓಣೆಲ್ಲ ಕಾಳು ಅನ್ನುವಂತ ಮಾತನ್ನ ನೆನಪಿಸಿಕೊಂಡು ಯಾವ ವಿಜಯಪುರ ಜಿಲ್ಲೆಯ ಪಂಚ ನದಿಗಳ ಬೀಡು ಅನ್ನುವಂತ ಮಾತಿಗೆ ಅನವರ್ಥಕವಾಗಿರುವ ಈ ಜಿಲ್ಲೆಯಲ್ಲಿ ಕೃಷ್ಣೆ, ಭೀಮೆ, ಮಲಪ್ರಭಾ, ಘಟಪ್ರಭೆ ಜೊತೆಗೆ ಡೋಣಿ ನದಿ ಕೂಡ ಒಂದು. ಆ ಡೋಣಿ ನದಿಯ ದಡದಲ್ಲಿಯೇ ಹುಟ್ಟಿ ಬೆಳೆದ ಬಸವರಾಜ ಡೋಣೂರ್ ಅವರ ಈ ಒಂದು ಬದುಕು ಬರಹದ ಬಗ್ಗೆ ವಿಚಾರವನ್ನ ಹೊತ್ತುಕೊಂಡು ಈ ದಿನದ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಬಸವರಾಜ್ ಡೋಣೂರ್ ಸರ್ ಅವರಲ್ಲಿ ಹಾಗೂ ಎಲ್ಲ ಹಿರಿಯರಲ್ಲಿ, ಸಾಹಿತ್ಯಾಸಕ್ತರಲ್ಲಿ ನಮಸ್ಕರಿಸಿ, ಡೋಣೂರ್ ಅಂತಕ್ಕಂಥ ಒಂದು ಹೆಸರೇ ಒಂದು ವಿಶೇಷ. ಈಗ ತಾನೇ ಹೇಳೋದಲ್ಲ, ಡೋಣೆಲ್ಲ ಬೆಳೆದರೆ ಓಣೆಲ್ಲ ಕಾಳು ಅನ್ನುವ ರೀತಿಯಲ್ಲಿ ಆ ಡೋಣಿಯ ದಡದಲ್ಲಿ ಬೆಳೆದ ಬಸವರಾಜ್ ಡೋಣೂರ ಜೀವನ ಚರಿತ್ರೆ ಒಂದು ಅದ್ಭುತವಾದ ಕಲ್ಪನೆಯನ್ನ ನೀಡತಕ್ಕಂಥದ್ದು. ಬಸವರಾಜ ಡೋಣೂರ್ ಸಮಕಾಲೀನ ಕನ್ನಡದ ಮಹತ್ವದ ಒಬ್ಬ ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ರಂಗಭೂಮಿಯ ಚಿಂತಕರಾಗಿ, ಸಾಹಿತ್ಯ ವಿಮರ್ಶೆ ಕೂಡ ಇವರ ಆಸಕ್ತಿಯ ಕ್ಷೇತ್ರವಾಗಿ ಸೃಜನಶೀಲ ಮನಸ್ಸನ್ನು ಸಾಹಿತ್ಯದ ಇತರೆ ಪ್ರಕಾರಗಳಲ್ಲಿ ಸಶಕ್ತವಾಗಿ ಅಭಿವ್ಯಕ್ತಿಗೊಳಿಸಿದ ಒಬ್ಬ ದೈತ್ಯ ಪ್ರತಿಭೆ ಅಂತ ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಕವಿತೆಗಳಲ್ಲಿ, ಕಿರು ನಾಟಕಗಳಲ್ಲಿ, ಅನುವಾದಗಳಲ್ಲಿ ಈ ಡೋಣೂರ್ ಅವರು ಅತ್ಯಂತ ಪ್ರಖರವಾಗಿ ವ್ಯಕ್ತಗೊಂಡಿದ್ದಾರೆ. ನಾಟಕ ಡೋಣೂರ್ ಅವರ ಬಹಳ ಆಸಕ್ತಿ, ನಾಟಕ ಕ್ಷೇತ್ರದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿರತಕ್ಕಂಥ ಡೋಣೂರ್ ಅವರು ಭಾರತೀಯ ನಾಟಕ ಮತ್ತು ರಂಗಭೂಮಿಯ ಕುರಿತು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ದನ್ನ ತಾವೆಲ್ಲ ಅವಲೋಕಿಸಿದ್ದೀರಿ. ಡೋಣೂರರು ಪ್ರಾಧ್ಯಾಪಕರಾಗಿ, ಜೊತೆಗೆ ವಿಭಾಗದ ಮುಖ್ಯಸ್ಥರಾಗಿ, ನಿಕಾಯದ ಡೀನ್ರಾಗಿ, ಅಧ್ಯಯನಾಂಗದ ನಿರ್ದೇಶಕರಾಗಿ, ಅಕಾಡೆಮಿಕ್ ಕೌನ್ಸಿಲಿನ, ಎಕ್ಸಿಕ್ಯೂಟಿವ್ ಕೌನ್ಸಿಲಿನ ಕೋರ್ಟ್ ಸದಸ್ಯರಾಗಿ, ಮೌಲ್ಯಮಾಪನ ಕುಲಸಚಿವರಾಗಿ ಹಲವಾರು ರಂಗಗಳಲ್ಲಿ, ದಿಶೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಸವರಾಜ ಡೋಣೂರ್ ಒಬ್ಬ ಪ್ರತಿಭೆಯಾಗಿದ್ದಾರೆ. ಸಾಮಾಜಿಕ ಸಾಹಿತ್ಯಿಕ ಸಂಸ್ಥೆಗಳಲ್ಲಿಯೂ ಕೂಡ ಮಹತ್ವದ ಕೊಡುಗೆ ನೀಡಿರ್ತಕ್ಕಂಥ ಡೋಣೂರ್ ಅವರು ಬರಹ ಮತ್ತು ಬದುಕಿನಲ್ಲಿ ಎಷ್ಟು ನೇರವಾಗಿ ಸತ್ಯಕ್ಕೆ ಬದ್ಧರಾಗಿ ನಡೆದುಕೊಳ್ತಾರೋ ಅದೇ ರೀತಿ ಆಡಳಿತದಲ್ಲಿ ಕೂಡ ಅಷ್ಟೇ ಗಟ್ಟಿಯಾಗಿರ್ತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಚಾಕಚಕ್ಯತೆ, ಕೌಶಲ್ಯತೆಯನ್ನ ನಾವು ಡೋಣೂರ್ ಅವರಲ್ಲಿ ಕಂಡಿದ್ದೇವೆ. ಬಸವರಾಜ್ ಡೋಣೂರ್ ವೃತ್ತಿಯಿಂದ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಪ್ರವೃತ್ತಿಯಿಂದ ಕನ್ನಡದ ಸೃಜನಶೀಲ ಬರಹಗಾರರಾಗಿ, ಕಥೆಗಾರರಾಗಿ, ಕವಿಯಾಗಿ ಕನ್ನಡದ ಓದುಗರ ವಲಯದಲ್ಲಿ ಅಸಂಖ್ಯಾತ ಮನಗಳನ್ನು ಗೆದ್ದಿರ್ತಕ್ಕಂಥ ಬಸವರಾಜ್ ಡೋಣೂರ್ ಅವರು ಇಂಗ್ಲಿಷ್ ಕನ್ನಡ ಸಾಹಿತ್ಯದ ವಿಸ್ತಾರವಾದ ಓದಿನ ಹಿನ್ನೆಲೆಯುಳ್ಳ ಇವರಿಗೆ
ವಿಶೇಷವಾಗಿ ಶೇಕ್ಸ್ಪಿಯರ್ನ ನಾಟಕದ ಬಗ್ಗೆ ಬಹಳ ಪ್ರೀತಿ. ಅವರು ಅತಿ ಶ್ರೇಷ್ಠ ಕಥೆಗಳನ್ನ ಅನುವಾದ ಮಾಡಿಕೊಳ್ಳುವ ಮೂಲಕ ಅನುವಾದಕರಾಗಿ ವರ್ತಮಾನದ ಹಲವು ವಿದ್ಯಮಾನಗಳಿಗೆ ತಮ್ಮ ಅಂಕಣ ಬರಹದ ಮೂಲಕ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸ್ತಕ್ಕಂಥ ಬಸವರಾಜ್ ಅವರು ಹಲವು ಮೌಲಿಕವಾದ ಕೃತಿಗಳನ್ನು ಕೂಡ ಸಂಪಾದಿಸತಕ್ಕಂಥ ಕೀರ್ತಿ ಅವರಿಗೆ ಸಲ್ಲತ್ತೆ. ಡೋಣೂರವರಲ್ಲಿ ಸಮಾಜ ಪರವಾಗಿರ್ತಕ್ಕಂಥ ಕಾಳಜಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಡೋಣೂರವರ ಹತ್ರ ಮತ್ತೊಬ್ಬರ ಕಷ್ಟಕ್ಕೆ ನೆರವಾಗಲು ಸದಾ ಹಾತೊರೆಯತಕ್ಕಂಥ ಮನಸ್ಸು. ಎಲ್ಲರನ್ನೂ ಪ್ರೀತಿಯಿಂದ ಮುಗುಳ್ನಗೆಯಿಂದ ಎದುರುಗೊಳ್ಳತಕ್ಕಂಥ ಸಹೃದಯರು ಡೋಣೂರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೊಂದು ವಿಶೇಷ ಡೋಣೂರವರಲ್ಲಿ ನಾವು ಅವರ ಒಂದು ಗ್ರಂಥಗಳನ್ನ ಅವರ ಒಡನಾಡಿಗಳನ್ನ ಸಂಪರ್ಕಿಸಿದಾಗ ಕಂಡಿದ್ದು, ಅನ್ಯಾಯ ಕಂಡು ಬಂದಾಗ ಅದನ್ನ ಸಾತ್ವಿಕ ಸಿಟ್ಟಿನಿಂದ ಪ್ರತಿಭಟಿಸ್ತಕ್ಕಂಥ ಒಬ್ಬ ನಿಷ್ಠೂರವಾದಿ ಅಂತ ಕಾಣ್ತೇವೆ. ಡೋಣೂರರು ಅಧ್ಯಯನ, ಅಧ್ಯಾಪನ, ಸಂಶೋಧನೆ ಇಷ್ಟೇ ಅಲ್ಲ, ಆಡಳಿತ ಕ್ಷೇತ್ರಗಳಲ್ಲಿ ಕೂಡ ಪ್ರೀತಿಯಿಂದ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಶುದ್ಧ ಆಡಳಿತಗಾರ. ಹೀಗೆ ಡೋಣೂರವರ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋದ್ರ ಜೊತೆಯಲ್ಲಿ ಡೋಣೂರವರು ಅಸಂಖ್ಯಾತ ಶಿಷ್ಯ ವರ್ಗವನ್ನ ಕರ್ನಾಟಕ ಅಷ್ಟೇ ಅಲ್ಲ, ನೆರೆ ರಾಜ್ಯಗಳಲ್ಲೂ ಕೂಡ ಅವರ ಅಸಂಖ್ಯ ಶಿಷ್ಯ ವೃಂದದವರನ್ನ ನಾವು ಕಂಡಿದ್ದೇವೆ. ಆ ದಿಶೆಯಲ್ಲಿ ಅನೇಕ ಅವರ ಶಿಷ್ಯಂದಿರು ಬಸವರಾಜ ಡೋಣೂರ್ ಅವರ ಬಗ್ಗೆ ವಿಚಾರಗಳನ್ನ ಅನೇಕ ಕೃತಿಗಳಲ್ಲಿ, ಲೇಖನಗಳಲ್ಲಿ ಹಂಚಿಕೊಂಡಿದ್ದನ್ನ ನಾವು ನೋಡಿದಾಗ ಟಿ.ವಿ. ಕಟ್ಟಿಮನಿಯವರು ಒಂದು ಕಡೆ ಹೇಳ್ತಾರೆ, ಬಸವರಾಜ ಡೋಣೂರ್ ಅವರು ದಣವರಿಯದ ಒಬ್ಬ ಕನಸುಗಾರ, ಸದಾ ಕೆಲಸದಲ್ಲಿ ತೊಡಗತಕ್ಕಂಥ, ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಡೋಣೂರ್ ಅವ್ರ ಬಗ್ಗೆ ಬಹಳ ಹೇಳ್ತಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು ಇನ್ನೊಂದು ವಿಷಯವನ್ನ ಪ್ರಸ್ತಾಪಿಸಬೇಕು. ಬಸವರಾಜ ಡೋಣೂರ್ ಅವರು ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಾಥ್ಯಾಳದವರು, ಆದ್ರೆ ಮೂಲತಃ ಡೋಣೂರದವರು ಅಂತ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಇವರ ಅಡ್ಡ ಹೆಸರು ಡೋಣೂರ್ ಅಂತ ಬರಲಿಕ್ಕೆ ಕಾರಣವನ್ನು ಕೂಡ ಒಂದ್ ಕಡೆ ನೋಡ್ತೇನೆ. ಇವರ ಹಿರಿಯರು ಅಂದ್ರೆ ಇವರ ಅಜ್ಜಂದಿರು, ಅವರಿಗೆ ಒಬ್ಬಳು ತಂಗಿ, ಅವಳನ್ನ ಪಕ್ಕದ ಸಾತಿಹಾಳಕ್ಕೆ ಕೊಟ್ಟಿದ್ರು, ಮದುವೆ ಮಾಡಿ ಕೊಟ್ಟಿದ್ರು. ಅಲ್ಲಿ ಈ 7 ಜನ ಅಣ್ಣ ತಮ್ಮಂದರಿಗೆ ಒಬ್ಬಳೇ ತಂಗಿ. ಆ ಸಾತಿಯಾಳ ಮಠದ ಕುಟುಂಬಕ್ಕೆ ಇವಳನ್ನ ಮದುವೆ ಮಾಡಿ ಕೊಟ್ಟಿರುವಂತಹ ದಿನಗಳಲ್ಲಿ ಆಕೆ ಇನ್ನೂ ಚಿಕ್ಕ ವಯಸ್ಸಲ್ಲಿದ್ದಾಗ ಗಂಡ ತಿರ್ಕೋತಾಳೆ, ವಿಧವೆ ಆಗ್ತಾರೆ. ಆಗ ಸಾತಿಯಾಳದಲ್ಲೇ ಇರ್ಲಿಕ್ಕೆ ಆ ತಂಗಿ ಬಯಸ್ತಾಳಂತೆ. ಅಂದ್ರೆ ಡೋಣೂರ್ ಅವರ ಹಿರಿಯರ ವಿಚಾರಗಳು ಹೇಳ್ತಾ ಇದ್ದೇನೆ. ಆಗ ಅವರ ಮೈದುನ ಭಾವಂದಿರು ಆಕೆಗೆ ಕಿರುಕುಳ ಕೊಡ್ತಕ್ಕಂಥ ದಿನಗಳಲ್ಲಿ ಅಣ್ಣ ತಮ್ಮಂದಿರೇ ಬಂದು ಹೊಲದಲ್ಲಿ ಉತ್ತಿ ಬಿತ್ತಿ ಹೋಗ್ತಾರೆ. ಆದ್ರೆ ತಂಗಿ ಹೇಳ್ತಾಳೆ, ನೀವೆಲ್ಲ ಬಿತ್ತಿ ಹೋದ್ರಿ, ಆದ್ರೆ ಫಲ ನನಗಾಗ್ಬೇಕಲ್ಲ, ಬಂದಿರ್ತಕ್ಕಂಥ ಫಸಲು ನನಗ ಆಗೋದಿಲ್ಲ. ಅವಳು ಒಂದ್ ಕಡೆ ಹೇಳ್ತಾಳೆ, ನಾನು ಒಬ್ಬಳೇ. ನನ್ನ ಭಾವ ಮೈದುನರ ಬಗ್ಗೆ ಹೇಳ್ತಾಳೆ, ಇಂಥ ದಾಂಡಿಗರನ್ನು ನಾನು ಹೇಗೆ ಎದುರಿಸಲಿ ಅಂತ ಕೇಳ್ತಾಳೆ. ಆ ಸಂದರ್ಭದಲ್ಲಿ ಈ ಡೋಣೂರವರ ಕುಟುಂಬದ ಹಿರಿಯರು ಅಂದ್ರೆ ಅಜ್ಜಂದಿರು ಒಬ್ಬ ತಂಗಿಗೋಸ್ಕರವಾಗಿ ತಮ್ಮ ಮೂಲ ಊರನ್ನು ಬಿಟ್ಟು ಡೋಣೂರಕ್ಕೆ ಬಂದು ಅಲ್ಲಿಯೇ ಸಂಸಾರವನ್ನು ಕಟ್ಟಿಕೊಂಡು ಇದ್ದು ತಾವು ಜೀವನ ನಡೆಸೋದ್ರ ಜೊತೆಗೆ ತಂಗಿಯ ಜೀವನವನ್ನ ಕೂಡ ಸುಂದರವಾಗಿ ರೂಪಿಸಿ ಮುಂದೆ ಕಾಲಾಂತರದಲ್ಲಿ ಮತ್ತೆ ಸಾತಿಯಾಳಕ್ಕೆ ಹೋಗಿರುವಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಡೋಣೂರಿಂದ ಸಾತಿಯಾಳಕ್ಕೆ ಬಂದ್ರು ಅನ್ನೋ ಕಾರಣಾಂತರದಿಂದ ಅವರ ಅಡ್ಡ ಹೆಸರು ಡೋಣೂರದಿಂದ ಬಂದಿದ್ದಾರೆ, ಡೋಣೂರದವರು ಅಂತ ಹೇಳಿ ಅದು ಆ ಒಂದು ಅಡ್ಡ ಹೆಸರು ಆ ಡೋಣೂರು ಅಂತ ಬರಲಿಕ್ಕೆ ಕಾರಣ ಅಂತ ಹೇಳಿ ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಾನು ಕಂಡಿದ್ದೇನೆ. ಅನೇಕ ಜೀವನದಲ್ಲಿ ಕಷ್ಟ ಸುಖಗಳ ಮಧ್ಯದಲ್ಲಿ
1970-80ರ ದಶಕದಲ್ಲಿ ಸಾತ್ಯಾಳದಲ್ಲಿ ಇವರು ಇಡೀ ಕುಟುಂಬ, ಅವಿಭಕ್ತ ಕುಟುಂಬ, ಅತ್ಯಂತ ಶ್ರೀಮಂತ ಮನೆತನದಿಂದ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ದಿನಗಳನ್ನು ಕೂಡ ಅವರು ಕಂಡಿದ್ದನ್ನ ನೋಡಿದ್ದನ್ನ ಆ ಹಿಂದಿನ ದಿನಗಳಲ್ಲಿ ನೆನಪನ್ನ ಮಾಡ್ಕೋತಾರೆ. ಇನ್ನೊಂದು ವಿಚಾರದಲ್ಲಿ, ಅವರ ಬಾಲ್ಯದಲ್ಲಿದ್ದಾಗ ಅವರ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಇವೆಲ್ಲವುಗಳನ್ನ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನ ಕಲಿಯುವಂತ ದಿನಗಳಲ್ಲಿ ಅವರು, ನಾನು ಯಾಕೆ ಈ ವಿಚಾರ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಡಿಯ ಜೊತೆಗೆ ಅವರ ಒಡನಾಟವನ್ನ ಒಂದೆರಡು ಮಾತುಗಳಲ್ಲಿ ನೆನೆಸ್ಕೊಳ್ತೇನೆ. ಮೂಲತಃ ಸಾತಿಯಾಳದವರೇ ಆದ ಇಂಡಿಯಲ್ಲಿ ಶಾಂತೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿದ್ದು ಈಗ ವಿಶ್ರಾಂತಿ ಪ್ರಾಚಾರ್ಯರಾಗಿರುವ ಈರಣ್ಣ ಸುರ್ಪುರ್ ಅವರು, IB ಸುರ್ಪುರ್ ಅವರು ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿದ್ದರು. ಅವರು ಈ ಯುವಕ ಬಸವರಾಜನ್ನ ಕರೆದು ಶಿಕ್ಷಣವನ್ನ ಮುಂದುವರ್ಸಪ್ಪ, ಶಿಕ್ಷಣ ಅರ್ಧಕ್ಕೆ ಬಿಡಬೇಡ ಅನ್ನುವಂಥ ವಿಚಾರನೆ ಹೇಳಿದಾಗ, ಸರಿ ಶಿಕ್ಷಣ ಮುಂದುವರಿಸ್ತೀನಿ, ನನ್ನ ಜೀವನದ ಜೊತೆಗೆ ಶಿಕ್ಷಣ ಹೇಗೆ ಮುಂದುವರಿಬೇಕ್ರಿ ಅಂದಾಗ ಇಂಡಿಗೆ ಬಾ ಅಂತ ಕರೆದು, ಇಂಡಿಯಲ್ಲಿ ಒಬ್ಬರು ಶೇಡ್ಜಿಯವರ ಪೆಟ್ರೋಲ್ ಪಂಪ್ನಲ್ಲಿ ತಿಂಗಳಿಗೆ 2,000 ರೂಪಾಯಿ ಸಂಬಳ ಕೊಡು ಮಾತನ್ನ ಮುಗಿಸಿ PUC ಪ್ರಥಮ ವರ್ಗಕ್ಕೆ ಅದೇ ಶಾಂತೇಶ್ವರ ಕಾಲೇಜಿನಲ್ಲಿಯೇ ಪ್ರವೇಶವನ್ನ ನೀಡಿದ್ರು. ಒಂದು ರೀತಿ ಮಜಾ ಅನಿಸ್ತು ಬಸವರಾಜ್ ಅವರಿಗೆ. ಬೆಳಗ್ಗೆ ಕಾಲೇಜ್ಗೆ ಹೋಗೋದು, ಮಧ್ಯಾಹ್ನ ಸಾಯಂಕಾಲವರೆಗೆ ಅಲ್ಲಿ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡೋದು, 2,000 ರೂಪಾಯಿ ಅಂದ್ರೆ ನೌಕರಿ ಜೊತೆಗೆ ಕಾಲೇಜ್ ಕಲಿಯುವಂತ ದಿನಗಳಂತೇಳಿ ಒಂಥರ ಪ್ರಾರಂಭದಲ್ಲಿ ಮಜಾ ಅನಿಸಿದ್ರು ಕೂಡ, ಈ ಪೆಟ್ರೋಲ್ ಬಂಕ್ ನಲ್ಲಿ ಹೀಗೆ ಕೆಲಸ ಮಾಡ್ಕೋತ ಹೋದ್ರೆ ನನ್ನ ಸಾಧನೆ ಸಾಧ್ಯವಾಗುವುದಿಲ್ಲ ಅಂತೇಳಿ ಮನಗಂಡು ಇಲ್ಲಿಯೇ ಮಧ್ಯದಲ್ಲಿಯೇ ಈ ಇಂಡಿಯನ್ನ ಬಿಟ್ಟು ಮತ್ತೆ ಮರಳಿ ಸಿಂದಗಿಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿಕೊಂಡು ಹೋಗಿ ಮುಂದೆ ಉನ್ನತ ಶಿಕ್ಷಣವನ್ನ ಬೇರೆ ಬೇರೆ ಕಡೆ ಕಲಿತು ಇವತ್ತಿನ ದಿವಸ ಒಬ್ಬ ಈ ನಾಡು ಕಂಡ ಅತ್ಯಂತ ಮಹತ್ವದ ಒಬ್ಬ ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ರಂಗಭೂಮಿಯ ಚಿಂತಕನಾಗಿ ಅವರು ರೂಪುಗೊಂಡಿದ್ದಾರೆ. ಇದು ಇಂಡಿಯಾ ಜೊತೆಗೆ ಅವರ ಒಡನಾಟ. ಇನ್ನೊಂದು ದಿಶೆಯಲ್ಲಿ ಅವರ ಮುಖೇನ ನಾವು ಕೇಳಿರುವಂಥದ್ದು ಇಂಡಿ ತಾಲೂಕಿನ ಲಚ್ಚಾಣದ ಸಿದ್ದಪ್ಪ ಮಹಾರಾಜರ ಮಠಕ್ಕೆ ಹೋಗುವಂಥದ್ದು. ಅವರು ಮತ್ತು ಅವರ ಶ್ರೀಮತಿ ಮಕ್ಕಳ ಜೊತೆಗೆ ಪ್ರತಿ ವರ್ಷನೂ ಕೂಡ ಲಚ್ಚಾಣ ಮತ್ತು ರೂಗಿಯ ಮಠಗಳಿಗೆ ಹೋಗಿ ಭೇಟಿ ನೀಡತಕ್ಕಂಥ ವಿಚಾರಗಳನ್ನ ನಾನು ಇಂಡಿ ತಾಲೂಕಿನ ಅವರ ಒಡನಾಟದ ಬಗ್ಗೆ ಒಂದು ಸಂಕ್ಷಿಪ್ತ ವಿಚಾರಗಳನ್ನ ನೋಡ್ತಾ, ಇನ್ನು ಬಸವರಾಜ ಡೋಣೂರರ ವ್ಯಕ್ತಿತ್ವದ ಕುರಿತು ಅನೇಕ ಜನ, ಯಾರು HS ಶಿವಪ್ರಕಾಶ್ ಅಂತಕ್ಕಂಥವ್ರು ಹೇಳ್ತಾರೆ, ಬಸವರಾಜ್ ಡೋಣೂರ್ ಒಬ್ಬ ಕವಿ ಮಿತ್ರರಾಗಿ ವೈವಿಧ್ಯಮಯ ಸಾರಸತ್ವ ಕೊಡುಗೆಯನ್ನ ಈ ಕನ್ನಡ ಸಾರಸತ್ವ ಲೋಕಕ್ಕೆ ನೀಡಿರ್ತಕ್ಕಂಥ ಡೋಣೂರ್ ಅವರು ಅತ್ಯಂತ ಅದ್ಭುತ ಕಥೆಗಾರ, ಒಬ್ಬ ಒಳ್ಳೆಯ ರಂಗಭೂಮಿ ಕಲಾವಿದ ಅಂತಕ್ಕಂಥ ವಿಚಾರನು ಕೂಡ ಅವರು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಸವರಾಜ ಡೋಣೂರ್ ಅವರ ಬಗ್ಗೆ ರಾಜಶೇಖರ್ ಹತಗುಂದಿ ಅವರು ಹೇಳ್ತಾರೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಲೋಕರೂಢಿಯ ನೀತಿ ಬೋಧಕ ನಾಣ್ಣುಡಿಯೊಂದಿಗೆ ಈ ನಾಣ್ಣುಡಿಯ ಒಟ್ಟಾರೆ ಆಶಯಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಮನಸ್ಥಿತಿಯನ್ನ ರೂಢಿಸಿಕೊಂಡಿರುವವರು ಕವಿ, ಕಥೆಗಾರ, ಕಾದಂಬರಿಕಾರ ಬಸವರಾಜ ಡೋಣೂರ್ ಅಂತ ಹೇಳ್ತಾರೆ. ಈ ಡೋಣೂರ್ ಅವರ ವ್ಯಕ್ತಿತ್ವ ಮತ್ತು ಮನಸ್ಥಿತಿ ಬಹಳ ಅದ್ಭುತವಾಗಿ, ಬೆಳ್ಳಗಿರುವುದೆಲ್ಲ ಹಾಲು ಅಂತಕ್ಕಂಥ ನಂಬತಕ್ಕಂಥ ವಿವರಿಸ್ತಕ್ಕಂಥ ಬಸವರಾಜ ಡೋಣೂರ್ ಅವರು ಒಬ್ಬ ಮಾತೃ ಹೃದಯಿ ಅನ್ನುವುದನ್ನ ಬಹಳ ವ್ಯಂಗಮವಾಗಿ ಅವರು ಈ ಒಂದು ಲೇಖನದಲ್ಲಿ ಹಿಡಿದಿಟ್ಟಿದ್ದಾರೆ. ರಾಜಶೇಖರ್ ಅವರು, ಮಠಪತಿಯವರು ಒಂದ್ ಕಡೆ ಹೇಳ್ತಾರೆ, ದಿವಸ ದಿವಸ ಕಳೆದು ಇಂದು ವರ್ಷ ತುಂಬಿ ನಿಂತಿರೆ, ವರುಷ 100 ನೋವನ್ನುಣಿಸಿ ಗುಣಿಸಿ ಮನಕ್ಕೆ ಮಂಕು ಕವಿದಿದೆ ಅನ್ನುವಂತ ಒಂದು ಕವಿ ವಾಕ್ಯವನ್ನ ನೆನಪಿಸಿಕೊಂಡು ಡೋಣೂರವರು ಕವಿಯಾಗಿ, ಕಥೆಗಾರರಾಗಿ, ರಂಗ ವಿಮರ್ಶಕರಾಗಿ, ಭಾಷಾಂತಕರಾಗಿ ಅನೇಕ ದಿಶೆಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರು ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಅನೇಕ ವಿಚಾರಗಳಲ್ಲಿ ಪ್ರಭಾಕರ್ ಜೋಶಿ ಅವರು ಕೂಡ ಹೇಳ್ತಾರೆ, ಕನ್ನಡದ ಪ್ರತಿಭಾವಂತ ಲೇಖಕರಲ್ಲಿ ಒಬ್ಬರಾದ ಕನ್ನಡದ ಅತ್ಯುತ್ತಮ ಕಥೆಗಾರರೆಂದು ಪರಿಗಣಿಸಲ್ಪಟ್ಟಿರುವ ಡಾಕ್ಟರ್ ಡೋಣೂರ್ ಅವರು ತಮ್ಮ ಸಹೃದಯತೆ ಮತ್ತು ಸ್ನೇಹಶೀಲ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ
ಪಾತ್ರ ಆಗಿರ್ತಕ್ಕಂಥ ಡೋಣೂರ್ ಇಂದು ಅನೇಕ ಜನಪರ, ಮಿತ್ರಪರ, ಸ್ನೇಹಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರ ಶಿಷ್ಯಂದ್ರಾದ ಸಂಗಮೇಶ್ ಅವರು ಹೇಳ್ತಾರೆ, ತಾಯಿ ಹೃದಯದ ಗುರು ಬಸವರಾಜ್ ಡೋಣೂರ್ ಅನ್ನುವಂಥ ವಿಚಾರಗಳನ್ನ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅವರು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಕುಂದ ಲಮಾಣಿಯವರು ಹೇಳ್ತಾರೆ, ಅಣ್ಣನಂತಾಗದೆ ಅಣ್ಣನೇ ಆದ ಬಸವರಾಜ, ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು. ಹೊಗಳುವ ಜನ ಸಿಗ್ತಾರೆ, ಆದ್ರೆ ಎಡವಿದಾಗ ತಪ್ಪು ತಿದ್ದಿದವರು ಬೆರಳಿಕೆ ಮಾತ್ರ ಮಂದಿ. ಅಂತ ಸಾಲಿನ ನಾನು ಕಂಡಿರುವಂತವರು ಬಸವರಾಜ್ ಡೋಣೂರ್ ಅಂತ ಬಹಳ ಅದ್ಭುತವಾದ ವಿಚಾರಗಳನ್ನ ಅವರು ಕೂಡ ಹಂಚಿಕೊಂಡಿದ್ದಾರೆ. ಶಿವಾನಂದ್ ಕೋಳಿಯವರ ವಿಚಾರ ಲಹರಿಯನ್ನು ನೋಡಿದಾಗ ಬಸವರಾಜ್ ಡೋಣೂರ್ ಸರ್ ಅವರು ಗಟ್ಟಿ ಮಾತು, ಹಿತವಾದ ನುಡಿ, ಹಠಮಾರಿ ಗುಣ, ಸಾಧನೆಯ ಛಲ, ಪ್ರಯತ್ನದ ಚಿಲುಮೆ, ಉತ್ಸಾಹದ ಮೂರ್ತಿ ಬಸವರಾಜ್ ಡೋಣೂರ್ ಅನ್ನುವಂಥ ವಿಚಾರಗಳನ್ನ ನಾನು ಕೋಳಿಯವರ ಮುಖಾಂತರವಾಗಿ ಕಂಡುಕೊಂಡಿರುವಂಥದ್ದು. ಇನ್ನೋರ್ವ ಅವರ ಶಿಷ್ಯಂದಿರಲ್ಲಿ ಆನಂದ್ ಅವರು ಹೇಳ್ತಾರೆ, ನಮ್ಮೆಲ್ಲರ ಅಭಿಮಾನದ BPD ಬಸವರಾಜ್ ಡೋಣೂರ್ ಅವ್ರ ಬಗ್ಗೆ ಹಲವು ವೈಶಿಷ್ಟ್ಯತೆಗಳ ಆಗರ, ಎಲ್ಲರ ಜೊತೆಗೂಡಿ ಎಲ್ಲರೊಂದಿಗೆ ಇರುವವರು, ಎಲ್ಲರನ್ನೂ ಬೆಳೆಸುವ ಉಳಿಸುವ ಅಭಿಲಾಷೆ ಹೊಂದಿರುವವರು, ಎತ್ತರಕ್ಕೆ ಹೋದರೂ ವಿನಯ ಮತ್ತು ಎಲ್ಲರ ಕಾಳಜಿ ಹೊಂದಿದವರು, ಇನ್ನೂ ಎತ್ತರಕ್ಕೆ ಏರಲಿ ಈ BPD ಅಂತ ಆ ಬಸವರಾಜ್ ಡೋಣೂರ್ ಅವರ ಕುರಿತು ಬಹಳ ಅದ್ಭುತವಾದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಸುಶೀಲಾ ಡೋಣೂರ್ ಅಂತ ಅವರ ಸಹೋದರಿ ಬಸವರಾಜ್ ಅವರ ಬಗ್ಗೆ ನನ್ನಣ್ಣ ನನ್ನಪ್ಪ ಅಂತ ಹೇಳ್ತಾರೆ. ನನ್ನ ನೆನಪಿನಂಗಳಕ್ಕೆ ಮರಳಿ ಹೋಗಿ ನಿಂತಾಗ ಮೊದಲು ಎದುರು ಬರುವುದು ನನ್ನಣ್ಣನ ಕಪ್ಪು ಬಿಳುಪು ಚಿತ್ರ, ಕುಡಿಮೀಸೆ, ತೆಳ್ಳನೆಯ ಕಡ್ಡಿಯಂತ ಮೈಕಟ್ಟು, ಚೂಪು ಮೂಗು, ತಲೆ ತುಂಬ ಕರ್ರನೆ ಕೂದಲು. ಆತ ಓದಲಿಕ್ಕೆಂದೇ ಪಟ್ಟಣಕ್ಕೆ ಹೊರಟು ನಿಂತಿದ್ದ. ಮನೆಯಲ್ಲಿ ಒಂದು ತೆರನಾದ ಸಂಭ್ರಮ, ಮತ್ತೇನೋ ಗೊಂದಲ, ಸಣ್ಣದೊಂದು ಆತಂಕ ಇತ್ತೇನೋ ಅಂತ ಅವರ ವಿಚಾರಗಳ ಬಗ್ಗೆ ಅವರ ಸಹೋದರಿ ಹೇಳಿರುವಂಥದ್ದನ್ನು ಕೂಡ ಕಾಣ್ತೇವೆ. ಹೀಗೆ ಅನೇಕ ವಿಚಾರಗಳನ್ನ ವೆಲುಗಳನ್ನ ಹೇಳ್ತಾ ಹೊರಟ್ರೆ ಬಹಳಷ್ಟು ವಿಚಾರಗಳನ್ನ ನಾನು ಕಂಡು ಕೊನೆಯದಾಗಿ ನಾನು ಇನ್ನೊಬ್ಬರು ಅವರ ಧರ್ಮಪತ್ನಿ ಸುರೇಖಾ ಡೋಣೂರ್ ಅವರು, ನನ್ನವರು ನನ್ನ ಯಜಮಾನರು, ಬಹಳ ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಸಿಗುವಂಥದ್ದಲ್ಲ, ಅದಕ್ಕಾಗಿ ಹಗಲಿರುಳು ಶ್ರಮಿಸಬೇಕು ಎಂದು ಹೇಳಿರ್ತಕ್ಕಂಥವ್ರು. ನಿಜವಾದ ಅರ್ಥದಲ್ಲಿ ಇವರು ದಿನದ 24 ಗಂಟೆ ಕೆಲಸ ಮಾಡ್ತಾರೆ. ನಾನು ಸಿಟ್ ಮಾಡಿಕೊಂಡು ಲೈಟ್ ಆಫ್ ಮಾಡಿದಾಗ ಹಾಸಿಗೆಗೆ ಹೊರಗಿ ಮಲಗಿದ್ದಾಳೆ ಅಂತ ಅನ್ಕೊಂಡು ಕಣ್ಣು ಮುಚ್ಚಿದರೆ ಯಾವಾಗಲೂ ಎದ್ದು ಕೋಣೆಗೆ ಹೋಗಿ ಓದುತ್ತಾ ಕೂಡುವ ನನ್ನ ಯಜಮಾನರು ಅನ್ನುವಂಥ ಬಹಳ ಅದ್ಭುತ ವಿಚಾರವನ್ನ ಅವರ ಅನೇಕ ಜನ ಅವರ ಒಡನಾಡಿಗಳು, ಅವರ ಕುಟುಂಬದವರು ಹಂಚಿಕೊಂಡಿರುವಂಥದ್ದನ್ನ ನಾವು ಕಾಣ್ತೇವೆ. ಡೋಣೂರ್ ಅವರ ಅನೇಕ ಕೃತಿಗಳ ಬಗ್ಗೆ ನಾವು ಒಂದು ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ತಮ ಅನ್ನುವಂತ ಕೃತಿ ಬಗ್ಗೆ ಆಗಲಿ, ರಂಗ ಪ್ರವೇಶ ಅವರು ಬರೆದಿರತಕ್ಕಂಥ ಕೃತಿಯ ಬಗ್ಗೆ, ಹಾವು ತುಳಿದೇನನ್ನುವಂಥ ವಿಚಾರಗಳ ಬಗ್ಗೆ GS ಆಮೂರ್ ಅವರು ಕೂಡ ಬಹಳ ಅದ್ಭುತವಾದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ತಬಲಾಜಿ ಅವರ ಬರೆದಿರುವಂಥ ಕೃತಿ ಕರ್ಪೂರದ ಗಿರಿ, ಕನ್ನಡ ನಾಟಕ ಮತ್ತು ರಂಗಭೂಮಿ ಅನ್ನುವಂಥ ವಿಚಾರಗಳು. ಅದರಲ್ಲಿ ಕನ್ನಡ
ನಾಟಕ ಮತ್ತು ರಂಗಭೂಮಿಯಲ್ಲಿ ಮತ್ತು ದೇವರ ನ್ಯಾಯ ಅನ್ನುವಂಥ ಒಂದು ಅದ್ಭುತವಾದ ಕೃತಿಯಲ್ಲಿ ಬಸವರಾಜ ಡೋಣೂರವರು ದೇವರ ನ್ಯಾಯದಲ್ಲಿನ ಅನುವಾದಿತ ಕಥೆಗಳು ಒಳಿತು ಮತ್ತು ಕೆಡುಕಿನ ಸಂಘರ್ಷವನ್ನು ಬಹಳ ಕಲಾತ್ಮಕವಾಗಿ ಈ ಒಂದು ಕೃತಿಯಲ್ಲಿ ನಾವು ಕಾಣ್ತೇವೆ. ಯಾವುದು ದೇವರ ನ್ಯಾಯ ಅನ್ನುವಂಥ ಕೃತಿಯಲ್ಲಿ. ಹೀಗೆ ಅವರು ಬರೆದಿರುವಂತ ಅನೇಕ ಕೃತಿಗಳನ್ನ ನಾವು ನೋಡ್ತಾ ಹೊರಟ್ರೆ ದಶಕದ ಕಥೆಗಳು ಅನ್ನುವಂತ ಡೋಣೂರವರ ಪ್ರಾಮಾಣಿಕ ಅಭಿವ್ಯಕ್ತಿಗೆ ಹಿಡಿದಿರ್ತಕ್ಕಂಥ ಒಂದು ಕೈಗನ್ನಡಿ ಅಂತ ಹೇಳ್ಬೋದು. ಬಹಳ ಇಲ್ಲಿ ಸಾಮಾಜಿಕ ನ್ಯಾಯದ ವಿಶ್ಲೇಷಣೆಗೆ ಬಹಳ ಒತ್ತನ್ನ ಈ ಒಂದು ಕೃತಿಯಲ್ಲಿ ಡೋಣೂರವರು ನೀಡಿದ್ದಾರೆ. ಊರು ಕೇರಿಯ ಕಥನಗಳ ನೆನಪಿನ ಜಾಡು ಹಿಡಿದ ದಶಕದ ಕಥೆಗಳು ಅನ್ನುವಂಥದ್ದು ಕೂಡ ಇಲ್ಲಿ ಅವರು ಬದುಕಿನ ಗ್ರಾಮ ಭಾರತವನ್ನು ಅನಾವರಣ ಮಾಡ್ತಕ್ಕಂಥದ್ದು, ಗ್ರಾಮ ಭಾರತದಲ್ಲಿ ಕಂಡುಂಡ ಅನುಭವದ ತಲ್ಲಣಗಳು ಇವರ ಈ ಒಂದು ಕಥೆಗಳಲ್ಲಿ ಬಹಳ ಕೇಂದ್ರ ಪ್ರಜ್ಞೆಗಳಾಗಿ ಕೆಲಸವನ್ನ ಮಾಡಿರುವಂಥದ್ದು. ಇಲ್ಲಿ ಡೋಣೂರವರು ಈ ಒಂದು ಕೃತಿಯಲ್ಲಿ ಲೇಖನದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬ ಬರಹಗಾರರು ಕೂಡ ಮೂಲ ಸಂವೇದನೆಯನ್ನು ಸಂಕೇತಿಸ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಕಾಣತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಡೋಣೂರವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ವಿಮರ್ಶಾ ಲೋಕ ಅನ್ನುವಂಥದ್ದು, ಡೋಣೂರು ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನಶೀಲತೆಗೆ ನಾವು ಈ ಒಂದು ಕಥೆಯಲ್ಲಿ ಬೆರಗಾಗಲೇಬೇಕು. ಕನ್ನಡ ಕಥಾಲೋಕ ಇಂಗ್ಲಿಷ್ ಸಾಹಿತ್ಯ ಒಂದು ವೈವಿಧ್ಯತೆಯನ್ನು ಕೂಡ ನಾವು ಈ ಒಂದು ಡೋಣೂರವರ ಕೃತಿಯಲ್ಲಿ ಲೇಖನಗಳಲ್ಲಿ ಕಂಡುಕೊಂಡುವಂಥದನ್ನು ನೋಡಿದ್ರೆ ಬಸವರಾಜ ಡೋಣೂರವರು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಕೂಡ ಕನ್ನಡ ಸಾರಸತ್ವ ಲೋಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ, ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಹೀಗೆ ಬಸವರಾಜ ಡೋಣೂರವರ ವ್ಯಕ್ತಿತ್ವದಲ್ಲಿ ಬರ್ತಕ್ಕಂಥ ಅನೇಕ ವಿಚಾರಗಳನ್ನ ಕೂಡ ನಾವು ಇಲ್ಲಿ ಕಾಣುವಂತ ದಿಶೆಯನ್ನ ನೋಡಬಹುದಾಗಿದೆ. ಸಮಸ್ಯೆಗೆ ಕ್ಷಮೆಯನ್ನ ಕೋರುತ್ತಾ ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನ ಶ್ರೀಯುತ ನಮ್ಮ ಹಿರಿಯರು ಜೊತೆಗೆ ನಮ್ಮೆಲ್ಲರ ಆತ್ಮೀಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಡಿ.ಎಂ. ಹಿರೇಮಠ ಸರ್ ಅವರು, ಮಾಜಿ ಅಧ್ಯಕ್ಷರು, ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡರವರು ತಮ್ಮ ಒಂದು ವಿಚಾರಗಳನ್ನ ಈ ಸಂದರ್ಭದಲ್ಲಿ ತಿಳಿಸಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಇದರ ಕೇಂದ್ರ ಇಂಡಿ. ಈ ಒಂದು ಸಂಘಟನೆಯು ಬಿಜಾಪುರದಲ್ಲಿ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಹಾಗೇನೆ ಅವರ ಗುರುಗಳಾಗಿರ್ತಕ್ಕಂಥವರನ್ನು ಕುರಿತು ರಾಘವೇಂದ್ರ ಕುಲಕರ್ಣಿ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಪ್ರೊಫೆಸರ್ ಬಸವರಾಜ ಡೋಣೂರವರ ವ್ಯಕ್ತಿ ಚಿತ್ರಣವನ್ನ ಬಹಳ ಸೊಗಸಾಗಿ ಸುಂದರವಾಗಿ ಅವರು ನಿರೂಪಿಸಿರುವುದನ್ನು ನಾವು ಕಾಣ್ತೇವೆ. ಮಧ್ಯದಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ಅವರು ನಿರ್ಗಮಿಸಿರಬಹುದು. ಆಗಲೇ ಆದಾಗ್ಯೂ ಕೂಡ ಏನ್ ಹೇಳ್ಬೇಕಾಗಿತ್ತು ಅದೆಲ್ಲವನ್ನ ಬಹಳಷ್ಟು ಎಲ್ಲ ಹೇಳಿದ್ದಾರೆ. ಅದ್ರ ಮುಂದಿನ ಭಾಗವನ್ನ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. ಬಸವರಾಜ ಡೋಣೂರವರು ಏನಿದ್ದಾರೆ ಅಂದ್ರೆ ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅದು. ಯಾಕಂತ ಹೇಳಿದ್ರೆ ಅವರು ಮಾಡುವಂತಹ ಕೆಲಸಗಳು ಏನದಾವ ಅಂತ ಹೇಳಿದ್ರೆ ಇಲ್ಲಿ ಅವರೇ ಒಂದ್ ಮಾತನ್ನ ಅವ್ರು ಬರೀತಾರೆ. ಏನಂತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯಿಂದ ಒಂದು ಕ್ರಾಂತಿ ಆಗದಿರಬಹುದು, ಆದ್ರೆ ಅವನಿಂದ ಒಂದು ಕ್ರಾಂತಿಯ ಬೀಜವನ್ನು ಬಿತ್ತಲು ಸಾಧ್ಯವಿದೆ. ಅದ್ಭುತವಾದ ಮಾತನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವರಾಜ ಡೋಣೂರವರ ಈ ಮಾತು ಆದರೆ ಕ್ರಾಂತಿಕಾರಿ ಬದುಕಿಗೆ ಕನ್ನಡಿ ಹಿಡಿಯುತ್ತದೆ. ಯಾಕಂದ್ರೆ ಅವರ ಕಾಲೇಜಿನ ದಿನಗಳನ್ನ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ತದೆ ಬದುಕನ್ನ ಹೇಗೆ ನಡೆಸ್ಕೊಂಡು ಬಂದ್ರು. ಬದುಕಂದ್ರೆ ಹೋರಾಟ, ಜೀವನವಂದ್ರೆ ಒಂದು ಹೋರಾಟ ಅನ್ನುವ ರೀತಿಯಲ್ಲಿ ಹೇಳಿದ್ರಲ್ಲ. ಅಲ್ಲಿ ಇಂಡಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಬೇಕಂತ ಹೇಳಿ ಮತ್ತೆ ಬಂದು ಸಿಂದಗಿಯಲ್ಲಿ ಅಧ್ಯಯನ ಮಾಡಿ ಮುಂದೆ ಉನ್ನತ ವ್ಯಾಸಂಗಕ್ಕೆ ಧಾರವಾಡಕ್ಕೆ ಬಂದು ಅಲ್ಲಿ PG-ಯನ್ನು ಮುಗಿಸ್ಕೊಂಡು ತಕ್ಷಣ ಅವರು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಬಿಜಾಪುರ ಅಲ್ಲಿ ಅವರು ನೇಮಕಗೊಂಡಾಗ ಅಲ್ಲಿ ನಡೆಯುವಂತಹ ಘಟನೆಗಳು, ಕ್ಯಾಂಪಸ್ಸಿನ ಅವಾಂತರಗಳನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಕ್ಯಾಂಪಸ್ ಚಿತ್ರಣವನ್ನು ಚಿತ್ರಿಸ್ತಕ್ಕಂಥ ಉರಿವ ಕೆಂಡದ ಮೇಲೆ ಅನ್ನುವಂತಹ ಒಂದು ಕಾದಂಬರಿಯನ್ನೇ ಅವ್ರು ಬರೀತಾರೆ. ಯಾಕಂದ್ರೆ ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರ
ನಾನಲ್ಲ ಅನ್ನುವಂತ ಬಸವಣ್ಣನ ಮಾತನ್ನ ಈ ಬಸವರಾಜರು ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅದನ್ನು ಅನ್ವಯಿಸ್ಕೊಳ್ತಾರೆ. ಯಾರಿಗೂ ಯಾವುದು ಬಿಡೆ ಮುರುವತ್ತು ಇದನ್ನ ಯಾವುದನ್ನು ಇಟ್ಟುಕೊಳ್ಳದೇನೆ ಸತ್ಯವೇ ಅದು ಕಠೋರವಾಗಿದ್ರು ಕೂಡ ಅದನ್ನ ಬಹಳ ಪ್ರಮುಖವಾಗಿ ಅವ್ರು ಹೇಳ್ಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅವರು ಬಹುಶಃ ನನಗನ್ಸಿದ ಮಟ್ಟಿಗೆ ಆಡು ಮುಟ್ಟದ ಸೊಪ್ಪಿಲ್ಲ, ಬಸವರಾಜ್ ಹೇಳದ ವಿಷಯವೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅವರ ಬಹಳ ಪ್ರಮುಖವಾಗಿರ್ತಕ್ಕಂಥ ಬರಹ ಅಂದ್ರೆ ಕಥೆಗಳು. ಕಥೆ 20 ವರ್ಷಗಳಿಂದ 30 ವರ್ಷಗಳಿಂದ ಕಥೆಯನ್ನು ಬರ್ಕೊಂಡು ಬರ್ತಾ ಇದ್ದಾರೆ ಅವರು. ಏನ್ರಿ ಅದಲ್ದೇನೆ ಕಾದಂಬರಿಗಳು, ಅವರು ಅದ್ಭುತವಾಗಿರ್ತಕ್ಕಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ಕವಿಯಾಗಿ ಕವನ ಸಂಕಲನಗಳ ರಚನೆಯನ್ನು ಮಾಡಿದ್ದಾರೆ. ಅಂಕಣ ಬರಹಗಾರರಾಗಿದ್ದಾರೆ, ಅನುವಾದಕಾರರಾಗಿದ್ದಾರೆ, ಸಂಪಾದಕರಾಗಿದ್ದಾರೆ. ಹೀಗೆ ಯಾವುದೇ ವಿಷಯವನ್ನು ತೆಗೆದುಕೊಂಡ್ರು ಕೂಡ ನಿಖರವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಆ ಬರವಣಿಗೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ಅವರ ಓದಿನಲ್ಲಿ ನಾವು ಕಾಣಬಹುದು. ಇವತ್ತಿನ ಸಾಹಿತ್ಯ ಕರ್ನಾಟಕದಲ್ಲಿ ಅವರ ಒಂದು ಉರಿವ ಕೆಂಡದ ಮೇಲೆ ಅನ್ನುವಂತಹ ಕಾದಂಬರಿಯ ಮೇಲೆ ಇವತ್ತೊಂದು ಲೇಖನ ಬಂದಿದೆ, ಬಹಳ ಚೆನ್ನಾಗಿ ಅದನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಬಸವರಾಜ್ ಅವ್ರು ಏನಿದ್ದಾರೆ ಅಂತಂದ್ರೆ ಮಾನವೀಯ ಸಂಬಂಧಗಳನ್ನ ಬದುಕಿನಲ್ಲಿ, ಯಾಕಂದ್ರೆ ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ ಅವರು. ಯಾಕಂದ್ರೆ ಅವರ ಮನೆತನದಲ್ಲಿ ಅವರ ಸಹೋದರಿಯರ ಕಷ್ಟ ಕಾರ್ಪಣ್ಯಗಳನ್ನ ಅವರು ಎಷ್ಟು ಮಾತೃ ಹೃದಯ ಅದರಂದ್ರ ಎಲ್ಲರ ಬಗೆಗೂ ಅಷ್ಟೇ ಒಂದು ಅನುಕಂಪವನ್ನು ಇಟ್ಟುಕೊಂಡು ಅವ್ರನ್ನ ಬೆಳೆಸುವಂತ, ಯಾರನ್ನಾದ್ರೂ ಕೂಡ ಎಷ್ಟೇ ಜನ ವಿದ್ಯಾರ್ಥಿಗಳು ಅವ್ರ ಬಳಿಗೆ ಬಂದ್ರೆ ಫೀಸ್ ಕಟ್ಟಕ್ ದುಡ್ಡು ಇಲ್ಲ ಅಂದ್ರೆ ಕಿಸೆದಾಗೆ ಏನೈತೆ ಅದನ್ನ ತೆಗೆದುಕೊಟ್ಟು ಅವರಿಗೆ ಹೆಲ್ಪ್ ಮಾಡುವಂತ, ಸಹಾಯ ಮಾಡುವಂತ ಪ್ರಮುಖವಾದ ಗುಣ ಅವರಲ್ಲಿ. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅವ್ರ ಸಂಗಡ. ನನಗೆ ಅವರ ಒಂದು ಕರ್ತವ್ಯ ನಿಷ್ಠೆ ಹೇಗಿದೆ ಅಂತ ಹೇಳಿದ್ರೆ, ನಾನು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದಾಗ ಬಸವರಾಜ್ ಡೋಣೂರ್ ಅವರು ಕಾರ್ಯದರ್ಶಿ ಆಗಿದ್ರು. ಶಿವಾನಂದ ಕೆಳಗಿನ ಮನೆಯವರು, ಅದು ಒಂದು ರಂಗರಾಜ್ ಪಂದುರ್ಗ, ಇದೆಲ್ಲ ಕರ್ನಾಟಕ ಕಾಲೇಜ್ನಲ್ಲಿ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು. ಸದಾ ನನ್ನೊಂದಿಗೆ ಇವರು ಇರುವಂತವ್ರು. ಏನ್ ಈ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದು ಅಲ್ಲಿ ಧಾರವಾಡ ನೋಡಿ, ಒಂದು ಗಿರಡ್ಡಿ ಗೋವಿಂದರಾಜ್ ಅವರು ಯಾರನ್ನು ಬಹಳಷ್ಟು ಉತ್ಪ್ರೇಕ್ಷಿಸುವ ರೀತಿಯಲ್ಲಿ ಮಾತಾಡಿದವರೇ ಅಲ್ಲ ಅವರು. ಆದ್ರೆ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ 3 ದಿವಸ ನಡೆಸಿದಾಗ ಅವ್ರು ಹೇಳಿದ್ರು ಸಮಾರೋಪ ಭಾಷಣ ಮಾಡುವಾಗ, ಡೋಣೂರ್, ಹಿರೇಮಠ್, ನೀವೇನು ಈ ಕೆಲಸ ಮಾಡಿದ್ರೆ ಅಖಿಲ ಭಾರತ ಮಟ್ಟದ ರೀತಿಯಲ್ಲಿ ಈ ಜಿಲ್ಲಾ ಸಮ್ಮೇಳನವನ್ನು ನಡೆಸಿದ್ರಿ. ಯಾಕಂದ್ರೆ 17 ಗ್ರಂಥಗಳನ್ನು ನಾವು ಪ್ರಕಟ ಮಾಡಿದ್ದೀವಿ ನಾವು. ಅದು ಆಶ್ಚರ್ಯಕರವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ. ಅಂದ್ರೆ ಒಂದು ಕೆಲಸವನ್ನು ಮಾಡ್ಬೇಕಂದ್ರೆ ಬಸವರಾಜ್ ಮನಸ್ಸು ಮಾಡಿದ್ರೆ ಅದ ಆಗಬೇಕು, ಆಗೋದಿಲ್ಲ ಅನ್ನುವಂತ ಮಾತೇ ಇಲ್ಲ ಅನ್ನುವಂತ ರೀತಿಯಲ್ಲಿ. ಇತ್ತೀಚೆಗಂತೂ ನೀವೆಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ರೀತಿಯಲ್ಲಿ ಒಂದು ಸಂಘಟನೆಯನ್ನ ಹುಟ್ಟು ಹಾಕಿ ಧಾರವಾಡ ಕಟ್ಟೆ ಅನ್ನುವಂತಹ ಕಟ್ಟೆಯನ್ನ ಕಟ್ಟಿ ಅದರಿಂದ 400ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಿರ್ವಹಿಸಿಕೊಂಡು ಬರುವಂತದ್ದು ಏನಿದೆ ಅಲ್ಲ, ಅದು ಸಾಮಾನ್ಯವಾದ ಮಾತಲ್ಲ. ವಾರದಲ್ಲಿ 3 ದಿವಸ, ಇವತ್ತಿದು ಮುಗಿದುಕೊಳ್ಳೇನ 6 ಗಂಟೆಯಿಂದ ಮತ್ತೆ ಅವ್ರದ್ದೊಂದು ಕಾರ್ಯಕ್ರಮ ನಡೀತಾ ಇದೆ. ಅಂದ್ರೆ ಪ್ರಾತಿನಿಧಿಕ ಕಾದಂಬರಿಗಳು 50 ಪ್ರಾತಿನಿಧಿಕ ಕಾದಂಬರಿಗಳನ್ನ ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದವರು 1 ಲಕ್ಷ ರೂಪಾಯಿ ಸಹಯೋಗದೊಂದಿಗೆ ಅದನ್ನು ನಡೆಸೋದಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಪ್ರೊಫೆಸರ್ ಸಿ ತಾರಾನಾಥ್ ಅಂತ ಹೇಳಿ ಹಾಸನ ವಿಶ್ವವಿದ್ಯಾಲಯ ಹಾಸನದವರು, ಅವರು ಗ್ರೀಕ್ ನಾಟಕಗಳನ್ನು ಕುರಿತು ಉಪನ್ಯಾಸ ನಡೆಸಲು ಅದಕ್ಕೂ ಅವರು ಸಹಯೋಗವನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಮೀರಿ ಇತ್ತೀಚೆಗೆ ಮತ್ತೆ ಒಂದು ಹೊಸ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಅವರು ನಿರ್ಣಯಿಸಿಕೊಂಡು ಅದರ ಕೆಲಸದಲ್ಲಿ ಕಾರ್ಯಪ್ರವೃತ್ತರಿಗೆ, ಅದು ಏನು ಅಂತ ಹೇಳಿದ್ರೆ ಧಾರವಾಡ ಕಟ್ಟೆಯಿಂದ ಒಂದು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು. ಎಷ್ಟೋ ನಮ್ಮ ಹಳ್ಳಿಯ ಜನಗಳಿಗೆ PhD ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಗೈಡ್ ಸಿಗೋದು, PhD ಮಾಡೋದು ಬಹಳ ದುರ್ಭರವಾಗಿರ್ತಕ್ಕಂಥ ದೃಷ್ಟಿಯಲ್ಲಿದೆ. ಅದಕ್ಕ ಒಂದು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಈಗ ಅದು ಶಾರ್ಟ್ಲಿ ಈ ವರ್ಷದ ಕೆಲಸವನ್ನು ಪ್ರಾರಂಭಿಸ್ತದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಅನ್ನಿಸ್ತಿದೆ. ಅಂದ್ರೆ ಒಂದು ಯಾವುದಾದ್ರೂ ಕೆಲಸವನ್ನ ಕೈ ಎತ್ಕೊಂಡು ಅಂತ ಹೇಳಿದ್ರೆ ಆ ಕೆಲಸ ಆಗಬೇಕು, ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಅವ್ರು ಏನಿದ್ದಾರೆ ಅಂತಂದ್ರೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವ್ರು. ನೋಡಿ, ಅವರು ಕಟ್ಟಿಮನಿಯವರೊಂದಿಗೆ ಸದಾ ಅಮರಕಂಟಕದಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮೌಲ್ಯಮಾಪನ ಕುಲಸಚಿವರಾಗಿ ಕೆಲಸ ಮಾಡಿದ್ರು. ಹಾಗೇನೆ ಇಲ್ಲಿ ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ ಅವರು ಮಾಡದೆ ಅಂದ್ರೆ ಕುಲಸಚಿವರ ಮೌಲ್ಯಮಾಪನ, ನಿಕಾಯದ ಡೀನರು, ವಿಭಾಗದ ನಿರ್ದೇಶಕರು, ಹೀಗೆ ಯಾವುದೇ ಕೆಲಸವನ್ನು ಕೊಡ್ಲಿ ಆ ಎಲ್ಲ ಕೆಲಸಗಳನ್ನ ಅತ್ಯಂತ ಸಮರ್ಥನೀಯವಾಗಿ ರೀತಿಯಲ್ಲಿ ಅವರು ಮಾಡುವುದಿದೆ ಅಲ್ಲ, ಅದು ಅವರಲ್ಲಿರ್ತಕ್ಕಂಥ
ತತ್ವನಿಷ್ಠೆ, ಬದ್ಧತೆ, ಸತ್ಯದ ಒಂದು ಹೋರಾಟ, ಇದು ಎಲ್ಲವನ್ನು ಇಟ್ಟುಕೊಂಡು, ಯಾಕಂದ್ರೆ ವಿರೋಧಿಗಳ ನಿಮ್ಗೆ ಗುಲ್ಬರ್ಗಾದಲ್ಲಿ ಬಹಳಷ್ಟು ವಿರೋಧಗಳು ಬಂದು ಪತ್ರಿಕೆಯಲ್ಲಿ ನೀವೆಲ್ಲ ನೋಡಿರ್ತೀರಿ. ನಿಮ್ಮ ಅದೇ ಬಿಜಾಪುರ ಅದೇನು ದೂರ ಇಲ್ಲದಲ್ಲ, ಆದ್ರೆ ಅದು ಯಾವುದಕ್ಕೂ ಅಂಜದೆ ಅಳುಕದೆ ಧೀರರಾಗಿ ನಿಂತುಕೊಂಡು ಅದೆಲ್ಲವನ್ನ ಎದುರಿಸಿಕೊಂಡು ಸತ್ಯವನ್ನು ಪ್ರತಿಪಾದನೆಯನ್ನು ಮಾಡುವಂತ ಸಾಮರ್ಥ್ಯ ಅವರಲ್ಲಿದೆ ಅನ್ನೋದನ್ನ ನಾವು ಮನಗಾಣಬೇಕು. ಅಂತ ವ್ಯಕ್ತಿ ಏನಿದೆ ಅಂದ್ರೆ ಒಂದು ತೀವ್ರವಾಗಿ ಓದ್ಬೇಕು ಅನ್ನೋದೇ ಅವ್ರು ಬಹಳ ಮುಖ್ಯವಾಗಿರ್ತಕ್ಕಂಥ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮನೆಗೆ ಬರೋದು ರಾತ್ರಿ 9:30 ಗಂಟೆಗೆ ವಿಶ್ವವಿದ್ಯಾನಿಲಯದ ಡಿಪಾರ್ಟ್ಮೆಂಟ್ ನಿಂದ. ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ಹಿಂದೆ ನಾವು ಕಲಬುರ್ಗಿ ಅಂತವ್ರನ್ನ, ಆಶ್ಚರ್ಯ ಮಠ ಅಂತವ್ರನ್ನ, ಋಷಭೇಂದ್ರ ಸ್ವಾಮಿಗಳಂತವ್ರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಲೈಟ್ ಹಚ್ಚಿರೋದು ಅಲ್ಲಿ ಹಾಸ್ಟೆಲ್ನಾಗಿರೋರಿಗೆ ಎಲ್ಲರಿಗೆ ಗೊತ್ತಿರ್ತದೆ. ನಿಲಿಂಗಪ್ಪ ನ್ಯೂ ಬ್ಲಾಕ್ ಹಾಸ್ಟೆಲ್ ಅಲ್ಲಿರುವಂತವ್ರಿಗೆ ಗೊತ್ತಾಗ್ತೈತಿ ಎಷ್ಟು. ಹಾಗೆ ನಾನ್ ಮೊನ್ನೆ ಹೇಳ್ದೇನೆ, ಏನು ಬಸವರಾಜ್ ನೀವು 9:10 ಗಂಟೆ ತನಕ ನೀವು ಮನೆಗೆ ಹೋಗ್ಲಿಲ್ಲ ಅಂದ್ರ ಮುಂಜಾನೆ 9 ಗಂಟೆ ಮತ್ತೆ ವಿಶ್ವವಿದ್ಯಾನಿಲಯದಲ್ಲೇ ಇರ್ಬೇಕು, ಊಟ ಕಟ್ಕೊಂಡ ಹೋಗ್ಬೇಕು. ಈ ರೀತಿ ಒಬ್ಬರದ ಊಟ ಅಲ್ಲ, ಅವರೊಂದಿಗೆ ಇಬ್ಬರದು ಊಟ ಅವ್ರ ಜೋಡಿ ಇರ್ಬೇಕು. ಈ ತೆರನಾಗಿರ್ತಕ್ಕಂಥ ಒಂದು ಸಹಕಾರ ಮನೋಭಾವನೆ ಇದೆಯಲ್ಲ, ಬೆಳೆಸಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಬೆಳೆಸುವುದರೊಂದಿಗೆ ತಾವು ಬೆಳೀತಾ ಇದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ವಿಶ್ವವಿದ್ಯಾನಿಲಯದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ. ಈಗ ಬಾಕಿ ಉಳಿದಿರೋದು ಅಂದ್ರೆ ಅವ್ರು ಕುಲಪತಿ ಆಗ್ಬೇಕು. ಈಗ ಶಾರ್ಟ್ಲಿ ನಾನು ನಿರೀಕ್ಷೆಯನ್ನು ಮಾಡ್ತೇನೆ. ಇನ್ನೊಂದು 2 ತಿಂಗಳಲ್ಲಿ ಅವರು, ಯಾಕಂದ್ರೆ ಕುಲಪತಿ ಆಗುವಂತ ಒಂದು ಅವಕಾಶ ಅವರನ್ನ ಕಾಯ್ತಾ ಇದೆ. ಅಂದ್ರೆ ನೋಡಿ, ಅವರು ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸವನ್ನ ನೋಡಿ, ಅಲ್ಲಿ ಎಲ್ಲರೂ ಅವರು ಎಷ್ಟು 9 ವಿಶ್ವವಿದ್ಯಾನಿಲಯಗಳಿಗೆ ಅವ್ರೇನು ಸಂದರ್ಶನ ಕೊಟ್ಟಿದ್ದಾರೆ. ಅವರೆಲ್ಲ ಹೋದ್ರಂತಾರೆ, ಏನ್ರಿ ಇದು, ನಿಮ್ಮನ್ ಬಿಟ್ಟು ಬೇರೆ ಯಾರನ್ನ ತಗೊಳಕ್ ಸಾಧ್ಯ ಐತಿ, ನಿಮ್ಮನ್ ಬಿಟ್ಟು ಬೇರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಆ ರೀತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ಇವರ ಹೆಸರು ಇದೆ ಅಂದ್ರೆ ಇವರಲ್ಲಿ ಇರ್ತಕ್ಕಂಥ ಕರ್ತವ್ಯ ನಿಷ್ಠೆ ಅವರನ್ನ ವ್ಯಕ್ತಿತ್ವವನ್ನ ರೂಪಿಸೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು. ಅವರು ಒಬ್ಬ ವಿಮರ್ಶಕರಾಗಿ ಒಟ್ಟು 17 ವಿಮರ್ಶಾ ಗ್ರಂಥಗಳನ್ನು ಬರೆದಿದ್ದಾರೆ. ನಾಟಕವನ್ನು ಬರೆದಿದ್ದಾರೆ, ನಾಟಕಗಳ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಅವ್ರು ಏನಿದ್ದಾರೆ ಅಂತ ಹೇಳಿದ್ರೆ, ರಂಗ ಪ್ರವೇಶ, ಶಿಳು ನೋಟ, ಕರ್ಪೂರದ ಗಿರಿ, ಬಯಲ ಬೆಳಗು, ಆಧುನಿಕ ಕನ್ನಡ ನಾಟಕ ಮತ್ತು ರಂಗಭೂಮಿ, ಕನ್ನಡ ನಾಟಕ ಮತ್ತು ವಾಸ್ತವ, ಹೊಸದಾರಿ, ಪ್ರಕಟಣೆ, ಧಾರವಾಡ, ಶ್ರೀರಂಗ, ಒಳಗಣ ಹೊರಗಣ, ಪತ್ರಾವಳಿ, ನೋಟ ನಿಲುವು, ಸಂಪುಟ 1. ಅದು ನೋಟ ನಿಲುವು ಸಂಪುಟ 1, 2, 3, 4 ಸಂಪುಟಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅವು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಅಂಕಣ ಬರಹದ ಒಂದು ಸಂಗ್ರಹ, ಅದು ಸಂಪಾದನೆ ಅನ್ನುತ್ತಾ ನಾನು ಅನ್ಕೊಂಡಿದ್ದೀನಿ. ಹೀಗೆ ಅವರು ಒಳ್ಳೆಯ ಕಥೆಗಾರರು, ವಿಮರ್ಶಕರು, ಕಾದಂಬರಿಕಾರರು, ಕವಿಗಳು, ಅನುವಾದಕರು. ನೋಡಿ, ಅವರು ಏನ್ ಮಾಡಿದ್ದಾರೆ, ತಮ್ಮ ಸೃಜನಶೀಲ ಬರವಣಿಗೆಯ ಮಧ್ಯದಲ್ಲಿಯೂ ಅನುವಾದದ ಕೆಲಸವನ್ನು ಮಾಡ್ತಾರೆ. ಬರಗೂರು ರಾಮಚಂದ್ರಪ್ಪನವರ ಶಬರಿ ಅನ್ನುವಂತಹ ಒಂದು ಕಾದಂಬರಿಯನ್ನ ಅವರು ಇಂಗ್ಲಿಷ್ಗೆ ಅನುವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಸಹಜವಾಗಿ ಸರಳವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಏನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಗಿರೀಶ್ ಕಾರ್ನಾಡ್ರವರು ತಮ್ಮ ಕೃತಿಗಳನ್ನ ಇಂಗ್ಲಿಷಿನಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ಸನ್ನಿವೇಶ ಸಂದರ್ಭದಲ್ಲಿ ಬಸವರಾಜ್ಗೆ ಆ ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಬರಗೂರ್ ಅವ್ರದ್ದಾಗಬಹುದು, ಅಥವಾ ನಮ್ಮ ಮನು ಬಳಿಗಾರ್ ಅವರ ಅಪ್ಪ ಅನ್ನುವಂಥ ಕಾದಂಬರಿಯನ್ನ ಕೃತಿಯನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಅವರೊಬ್ಬ ಶ್ರೇಷ್ಠ ಅನುವಾದಕರಾಗಿಯೂ ಕೂಡ ಅವರು ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇಂಥ ವ್ಯಕ್ತಿ ನಮ್ಮ ಸಾಹಿತ್ಯದ ಈಗಿನ ಸಂದರ್ಭದಲ್ಲಿ ಸಿಗೋದು ದುರ್ಲಭ ಅನ್ನಿಸ್ತದೆ. ಆದಾಗ್ಯೂ ನೀವೇನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನವರು ಬಸವರಾಜ್ ಅವರ ಕೃತಿಗಳನ್ನ ಅಥವಾ ಅವರ ಒಂದು ಬದುಕು ಬರಹವನ್ನು ಕುರಿತು ಈ ಸಾಹಿತ್ಯಿಕವಾಗಿರ್ತಕ್ಕಂಥ ಪರಿಚಯಿಸುವಂತಹ ಮಹತ್ತರವಾದ ಕೆಲಸವನ್ನ ಇಂಡಿ ಈ ಏನು ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಇದೆ, ಇವ್ರು ನೀವು ಮಾಡ್ತಾ ಇದ್ದಾರೆ. ನಾನು ಬಹಳ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲಸ ಮಾಡೋರಿಗೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರೋತ್ಸಾಹ ಕೊಡ್ಬೇಕು. ನೀವಿಂತ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮಿಂತ ಕೃತಿಗಳು ಬಂದಿದ್ದಾವೆ, ಅದು ಬಹಳ ಒಳ್ಳೆಯ ಕೃತಿಗಳು ಇದಾವೆ ಅಂತ ಹೇಳಿದ್ರೆ ಅವ್ರು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಇಂಥ ಕೆಲಸಗಳನ್ನ ಮಾಡ್ತಾರೆ. ಬಿಡ್ರಿ, ಹೊಗಳಿದ್ರೆ ಮಾಡ್ತಾರ, ನೀವು ಇದನ್ನ ಮಾಡಿದ್ರೆ ಮಾಡ್ತಾರ ಅಂತ ಅಲ್ಲ. ಆದ್ರೆ ಅವರ ಏನು ಕೆಲಸ ಇದೆ ಅದನ್ನ ಕೆಲಸವನ್ನ ನಾವು ಕಂಡು ಗುರುತಿಸಿ ಅದರ ಬಗೆಗೆ ಚರ್ಚೆಯನ್ನು ಮಾಡೋದಿದೆ ಅಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವು ಮರಿಬಾರ್ದು. ಈ ಹಿನ್ನೆಲೆಯಲ್ಲಿ
ರಾಘವೇಂದ್ರ ಕುಲಕರ್ಣಿ ಬಸವರಾಜ ಡೋಣೂರ್ ಅವರ ಬದುಕು ಬರಹವನ್ನು ಕುರಿತು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ತುಂಬು ಕುಟುಂಬ, ಅವರ ಮಡದಿ ಸುರೇಖಾ, ಮಕ್ಕಳು ಇಬ್ಬರು ಒಂದು ಗಂಡು ಒಂದು ಹೆಣ್ಣು. ಹೀಗೆ ಬಸವರಾಜ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ತಂದೆ ತಾಯಿಗಳನ್ನ ಬಹಳ ಪ್ರೀತಿಯಿಂದ, ಯಾಕಂದ್ರೆ ಒಬ್ಬ ಮಗನಿಗೆ ತಾನು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ತಂದೆ ಅದನ್ನ ನೋಡ್ಬೇಕು ಅನ್ನುವಂಥದ್ದು ಒಂದು ಆಸೆ ಇರ್ತದೆ. ಅಂದ್ರೆ ಅಂತ 86 ವರ್ಷದಲ್ಲೇ ಇರುವಂತಹ ತಂದೆಯನ್ನ ತಾಯಿಯನ್ನ ತನ್ನತ್ರ ಇಟ್ಟುಕೊಂಡು ತಾನೇ ಅವರಿಗೆ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿ 25,000 ರೂಪಾಯಿ ಕೊಟ್ಟು, ಯಾಕಂದ್ರೆ ಶುಶ್ರೂಷೆ ಮಾಡ್ಬೇಕಲ್ಲ, ವೈದ್ಯಕೀಯ ಶುಶ್ರೂಷೆ ಅಂದ್ರೆ ಎಷ್ಟು ಕಷ್ಟ ಕಾರ್ಪಣ್ಯಗಳಲ್ಲಿ ಕೂಡ ಅವರನ್ನ ಸಂರಕ್ಷಣೆಯನ್ನು ಮಾಡ್ಬೇಕು, ತಂದೆ ತಾಯಿಯ ಸೇವೆಯನ್ನು ಮಾಡ್ಬೇಕಂತ ಭಾವ ಇದೆ ಅಲ್ಲ. ಎಷ್ಟು ಜನರಲ್ಲಿ ನೋಡ್ತೀವ್ರಿ ನಾವು ಇವತ್ತ? ಮನೆಯಾಗಿದ್ರೆ ಊಟ ಕೊಡೋದು ಪ್ರಶ್ನೆ ಇರೋದಿಲ್ಲ. ದಿನ ತಂದೆ ತಾಯಿಗೆ ಕಚೇರಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ನಮಸ್ಕಾರ ಮಾಡಿ ಕಚೇರಿಗೆ ಹೋಗುವಂತ ದರ್ಶನ ಮಾಡ್ಕೊಂಡು ಅವ್ರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರುವಂತದ್ದು ಇದೆ ಅಲ್ಲ. ಇದು ಅತ್ಯಂತ ಅವರಲ್ಲಿರ್ತಕ್ಕಂಥ ತಂದೆ ತಾಯಿಯನ್ನ ದೇವರನ್ನು ಸ್ವರೂಪದಲ್ಲೇ ಪೂಜೆಯನ್ನು ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ನಾವು ಅಷ್ಟೇ. ಬರೀ ತಂದೆ ತಾಯಿ ಅಲ್ಲ, ಅವ್ರ ಅಕ್ಕ, ತಂಗಿ, ತಮ್ಮ, ಸಹೋದರರ ಮಕ್ಕಳು, ಅವ್ರದ್ದೊಂದು ದೊಡ್ಡ ಕುಟುಂಬ, ಒಂದು 200 ಮಂದಿ ಅದರ. ಮೊನ್ನೆ ನಾನು ಹೋಗಿದ್ದೆ, ನಾನು ನೋಡಿ ಅವರಲ್ಲಿ ಎಷ್ಟು ಕರ್ತವ್ಯ ನಿಷ್ಠೆ ಎಷ್ಟಿದೆ ಅಂದ್ರೆ ಒಂದು ಆಶ್ಚರ್ಯ ಅನಿಸ್ತಾ ಇದೆ. ಒಂದು ಇದೇ ತೆರನಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಆನ್ಲೈನ್ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ನಡೆದಿದೆ, ಸಮಾರೋಪ ಭಾಷಣವನ್ನು ಮಾತಾಡ್ತಾ ಇದ್ದಾರೆ. ಆ ಸನ್ನಿವೇಶ ಸಂದರ್ಭದಲ್ಲಿ ತಂದೆಯವರು ನಿಧನರಾದ್ರು ಅನ್ನುವಂಥ ಸುದ್ದಿಯನ್ನ ಅವ್ರಿಗೆ ಅಲ್ಲಿ ಮುಟ್ಟಿಸ್ತಾರೆ, ಅಲ್ಲಿ ಭಾವುಕರಾಗ್ತಾರೆ. ಆ ಸುದ್ದಿಯನ್ನ ಅಷ್ಟೇ ಅವರು ಗೌಪ್ಯವಾಗಿ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮುಗಿಸಿ ನಂತರದಲ್ಲಿ ಮಾತಾಡಿದ್ರು ಅವರು ನಮಗೆ, ಹೀಗೆ ಅಪ್ಪ ಹೋದ ಅಂತ ಹೇಳಿ. ಅಂದ್ರೆ ಕರ್ತವ್ಯ ನಿಷ್ಠೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವು ಆ ಸಂದರ್ಭದಲ್ಲಿ ನೋಡಿದ್ದೇವೆ. ಮತ್ತೆ ಆ ಅಂತ್ಯಕ್ರಿಯೆಗೆ ಹೋದಾಗ ಊರಲ್ಲಿ ಸಾತಿಹಾಳದಲ್ಲಿ ಬಹುಶಃ ನನಗ ಆ ಅಂತ್ಯಕ್ರಿಯೆದ ಒಂದು ವೈಭವವನ್ನ ನೋಡಿ ನಾನು ಆಶ್ಚರ್ಯಚಕಿತನಾದ. ಬಸವರಾಜಿಗೆ ನಾನು ಬರೆದಿದ್ದೆ ಒಂದು ಲೇಖನ ಬರೆದೆ ನಾನು ಅವ್ರಿಗೆ. ಏನ್ರಿ ಈ ಒಂದು ಎಷ್ಟು ವೈಭವಿತವಾಗಿರ್ತಕ್ಕಂಥ ಸ್ಟೇಜ್ ಹಾಕಿ ಅಲ್ಲೆಲ್ಲ ಭಜನಾ ಪೇನ್ ಪೆಟ್ಟಿಗೆ ಎಲ್ಲ ಇಟ್ಟು ಭಜನಾ ರೀತಿಯಲ್ಲಿ ಮಾಡುವಂತ ಕ್ರಿಯೆ ಇದೆ ಅಲ್ಲ, ಅಲ್ಲಿ ಹಾಡೋದು, ಅದು ಬಹಳ ಅದ್ಭುತವಾಗಿತ್ತು. ಅದು ನಮ್ಮನ್ನ ಮೆಸ್ಮರೈಸ್ ಮಾಡ್ತೇವೆ, ನಮಗ ಮೂಕ ವಿಸ್ಮಿತರಾದ್ವಿ ನಾವು ಅದೆಲ್ಲ ಕಂಡು. ಬಹುಶಃ ಆ ಒಂದು ಸನ್ನಿವೇಶದಲ್ಲಿ ಬಸವರಾಜನನ್ನು ನೋಡಕ್ ನನಗೆ ಬಹಳ ಕಷ್ಟ ಅನಿಸ್ತು. ನನಗೆ ಅಷ್ಟಿದ್ರೂ ಕೂಡ ಯಾವುದನ್ನು ಗಮನದಲ್ಲಿ ಇಟ್ಟುಕೊಳ್ಳದೇನೆ ಕೆಲಸವನ್ನು ಮಾಡುವಂತ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದಾರಲ್ಲ, ಅದು ಶ್ರೇಷ್ಠವಾದದ್ದಂಥದ್ದನ್ನು ನಾವು ಮರೆಯೋ ಹಾಗೆಲ್ಲ. ಅಂತ ವ್ಯಕ್ತಿ ಬಸವರಾಜ್ ಡೋಣೂರ್ ಅವರು ಇನ್ನೂ ಉತ್ಕೃಷ್ಟ ಉನ್ನತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಬೆಳೀಲಿ, ಅವರು ಕುಲಪತಿಗಳಾಗ್ಲಿ, ಅವರ ಸಾಹಿತ್ಯ ಅವರಿಂದ ಇನ್ನೂ ಹೆಚ್ಚು ಸಾಹಿತ್ಯ ಸೇವೆ ನೆರವೇರ್ಲಿ ಅಂತ ಹೇಳಿ ಆಶಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ತಮ್ಮ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ನುಡಿಗಳನ್ನ ಈ ಒಂದು ಸಮಾರೋಪ ಭಾಷಣದಲ್ಲಿ ತಾವು ನುಡಿದಿದ್ದೀರಿ. ತಮಗೆ ನಮ್ಮ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರದ ವತಿಯಿಂದ ಅತ್ಯಂತ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಹೃದಯ ತುಂಬಿ ನಾವೆಲ್ಲರೂ ಕೂಡ್ಕೊಂಡು ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತಿನ ಈ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಬದುಕು ಬರಹದ ಕುರಿತಾಗಿ ಅವರ ಒಂದು ಬದುಕಿನ ಎಲ್ಲ ಚಿತ್ರಣಗಳನ್ನ ತಮ್ಮ ಉಪನ್ಯಾಸದ ಮೂಲಕವಾಗಿ ನಮಗೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೂ ಕೂಡ ನಾವು ಅತ್ಯಂತ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ಈ ಒಂದು ಸಮಾರೋಪದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಬಹಳ ಮಂತ್ರ ಮುಗ್ಧರನ್ನಾಗಿಸುವ ರೀತಿಯಲ್ಲಿ ಈ ಒಂದು ಸಮಾರೋಪ ಭಾಷಣವನ್ನ ನಮಗೆಲ್ಲರಿಗೂ ಮಾಡಿರ್ತಕ್ಕಂಥ ಶ್ರೀ DM ಹಿರೇಮಠ್ ಹಿರಿಯ ಅನುಭಾವಿಗಳು, ಅವರಿಗೂ ಕೂಡ ನಮ್ಮ ಜಗಲಿ ವತಿಯಿಂದ ಹಾಗೂ ಈ ವೇದಿಕೆ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ಜೊತೆಗೆ ವಿಶೇಷ ನಮ್ಮ ಎಲ್ಲರಿಗೂ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತದ? ಮಾತಾಡಿ ಸರ್, ಮಾತಾಡಿ. ಎಲ್ಲ ಹಿರಿಯರೇ ಮತ್ತು ಭೀಮಾಂತರಂಗ ಜಗಲಿಯ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಘವೇಂದ್ರ ಅವರು ನನ್ನ ಸಾಹಿತ್ಯದ ಬಗ್ಗೆ, ನನ್ನ ಬಗ್ಗೆ ಅನೇಕ ಮಾತುಗಳನ್ನ ಆಡಿದ್ರು. DM ಹಿರೇಮಠರು ಕೂಡ ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತನಾಡಿದ್ರು. ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ, ಕೃತಜ್ಞತೆ ಸಲ್ಲಿಸುತ್ತೇನೆ. ಬೇರೆಯವರ ಬಗ್ಗೆ ಮಾತನಾಡುವುದು ಬಹಳ ಸುಲಭ, ನಮ್ಮ ಬಗ್ಗೆ ಮಾತನಾಡುವುದು ಬಹಳ ಕಷ್ಟ. ಹೀಗಾಗಿ ನಾನು
ಯಾರ ಬಗ್ಗೆ ಆದ್ರೂ ನಾನ್ ಮಾತನಾಡ್ಬೋದು, ನನ್ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಅದ್ರ ಅಗತ್ಯ ಇಲ್ಲ. ಯಾಕಂದ್ರೆ ಆ ನಾ ನೀವೆಲ್ಲರೂ ನನ್ನನ್ನ ಬಲ್ಲಿರಿ, ನನ್ನನ್ನ ನೋಡಿದ್ದೀರಿ. ನಾನೇನ್ ಹೇಳೋದಿದೆ? ಆ ಸುಮ್ಮನೆ ಒಂದು ಎರಡು ವಿಚಾರಗಳನ್ನ ನಾನು ಹೇಳ್ತೇನೆ. ನನ್ನ ಬಗ್ಗೆ ಅಂತ ನಾನು ಹೇಳೋದಿಲ್ಲ. ನಮ್ಮ ಪರಿಸರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೇನೆ. ನನಗೆ ಕೊರತೆ ಇಲ್ಲದ ಒಂದು ಬದುಕನ್ನ ನಡೆಸ್ತಾ ಇದ್ದೇನೆ ಅಂತಕ್ಕಂತ ಒಂದು ತೃಪ್ತಿ ಇತ್ತು ನನ್ನ ತಂದೆ ನಿಧನ ಹೊಂದುವವರೆಗೂ. ನನ್ನ ತಂದೆ ಹೋದ್ಮೇಲೆ ನನಗೆ ಅನಿಸ್ತು ಇಲ್ಲ, ನನ್ನ ಜೀವನದಲ್ಲಿ ಒಂದು ದೊಡ್ಡ ಕೊರತೆ ಈಗ ಕಾಣಿಸ್ತಾ ಇದೆ ಅಂತ. ಎಬ್ಸೆನ್ಸ್ ಆಫ್ ಫಾದರ್, ತಂದೆಯ ಅನುಪಸ್ಥಿತಿ ಪ್ರತಿಯೊಬ್ಬ ಮಗನಿಗೂ ಖಂಡಿತವಾಗಿ ಕಾಡ್ತಾ ಇರ್ತದೆ. ನಾನು ನನ್ನ ತಂದೆ ಜೀವಂತವಾಗಿರುವವರೆಗೂ ನಾನು ಒಬ್ಬ ಹುಡುಗನಂತೆ ವರ್ತಿಸ್ತಾ ಇದ್ದೆ. ಆದ್ರೆ ತಂದೆ ಹೋದ್ಮೇಲೆ ನನಗೆ ಅನಿಸ್ತು ನನಗೆಲ್ಲ ವಯಸ್ಸಾಯ್ತು ಅಂತ. ಯಾಕಂದ್ರೆ ಮನೆಯಲ್ಲಿ ಹಿರಿಯ ಹೋದ್ಮೇಲೆ ಜವಾಬ್ದಾರಿ ಬಗ್ಗೆ ನಾನು ಮಾತನಾಡೋದಿಲ್ಲ. ಅಂದ್ರೆ ಮನೆಯಲ್ಲಿ ಒಂದು ಹಿರಿಯ ಜೀವ ಇಲ್ಲ ಅಂತಂದ್ಮೇಲೆ ಅಂತ ಒಂದು ಮನಸ್ಥಿತಿ ನಿರ್ಮಾಣ ಆಗ್ತದೆ. ತಂದೆಯೊಂದಿಗೆ ನಾನು ಒಂದು 45 ವರ್ಷ ಬಹಳ ಎಚ್ಚರದ ದಿನಗಳನ್ನ ಕಳೆದಿದ್ದೆ. ಇರ್ಲಿ, ಇದಕ್ಕಿದ್ದಂಗೆ ಅವರು ಹೊರಟು ಹೋಗ್ಬಿಟ್ರು. ನಾನು ಇಂಡಿ ಪಟ್ಟಣ ನಗರದೊಂದಿಗೆ ಅಥವಾ ಇಂಡಿಯಾ ಪರಿಸರದೊಂದಿಗೆ ನನ್ನದು ಬಹಳ ಭಾವನಾತ್ಮಕವಾದಂತ ಒಂದು ಸಂಬಂಧ ಇದೆ. ನಾನು ನನ್ನ ತಾಲೂಕನ್ನ ಬಸವನ ಬಾಗೇವಾಡಿ ಪ್ರದೇಶವನ್ನ ಎಷ್ಟು ಗಾಢವಾಗಿ ಪ್ರೀತಿ ಮಾಡುತ್ತೀನಿಯೋ ಅಷ್ಟೇ ಗಾಢವಾಗಿ ನಾನು ಇಂಡಿ ಮತ್ತು ಇಂಡಿಯಾ ಪರಿಸರವನ್ನ ನಾನು ಪ್ರೀತಿಸ್ತೇನೆ, ಗೌರವಿಸ್ತೇನೆ. ಅದಕ್ಕೆ ಕಾರಣ ನನ್ನ ತಂದೆ ಹಿರಿಯ ರೋಗಿಯ ಗಿರಿಜಾ ಮಾತೆಯಿಂದ ದೀಕ್ಷೆಯನ್ನ ಪಡೆದುಕೊಂಡ್ರು. ನನಗೂ ಅವರಿಂದ ದೀಕ್ಷಾ ಕೊಡಿಸೋ ಇಚ್ಛೆ ಅವ್ರಿಗಿತ್ತು. ಆದ್ರೆ ಮಾತೆಯವರು ಹೊರಟು ಹೋಗಿದ್ರಿಂದ ನನಗೆ ಆ ಸೌಭಾಗ್ಯ ಸಿಗ್ಲಿಲ್ಲ. ನಾನು 7-8 ವರ್ಷದ 10 ವರ್ಷದ ಹುಡುಗನಾಗಿದ್ದಾಗ ಹಿರಿಯರಿಗೆ ಬಂದು 10-15 ದಿನಗಳ ಕಾಲ ನಾವು ಇರ್ತಾ ಇದ್ದೀವಿ, ಮಠದಲ್ಲಿ ಇರ್ತಾ ಇದ್ದೀವಿ. ಯಾಕಂದ್ರೆ ಮಠಕ್ಕೆ ಬರುವುದಷ್ಟೇ ನಮ್ಮ ಸ್ವಾತಂತ್ರ್ಯ. ಮಠದ ಗಿರಿಜಾ ಮಾತೆಯವರು ನೀನು ಹೋಗಬಹುದು ಎಂದು ಹೇಳುವವರೆಗೂ ಕೂಡ ನನ್ನ ತಂದೆ ಅಲ್ಲಿ ಇರ್ತಾ ಇದ್ರು, ನಾನು ಅವ್ರ ಜೊತೆ ಇರ್ತಾ ಇದ್ದೆ. ಆಮೇಲೆ ನಾನು ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಲಚ್ಚಾಣದ ಸಿದ್ಧಲಿಂಗ ಮಠ ಮತ್ತು ಹಿರೇರುಗಿಯ ಗಿರಿಜಾಮಾತೆ ಮಠ, ಈ 2 ಮಠಗಳನ್ನ ಬಿಟ್ರೆ ನನಗೆ ವ್ಯಕ್ತಿತ್ವವೇ ಇಲ್ಲ, ನಮ್ಮ ಕುಟುಂಬಕ್ಕೆ ವ್ಯಕ್ತಿತ್ವ ಇಲ್ಲ. ನಾವೆಲ್ಲ ಬದುಕ್ತಾ ಇರೋದು ಈ ಮಠಗಳ ಆಶೀರ್ವಾದದಿಂದ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ನಮ್ಮ ಪಾಲಿಗೆ ಜೀವಂತ ದೇವರು. ಅದೊಂದು ಮಠ ಅಲ್ಲ, ಅದು ಸಾಕ್ಷಾತ್ ಕೂಡಲ ಸಂಗಮನ ನೆನಪಾಗ್ತಾನೆ. ಬಸವಣ್ಣನಿಗೆ ಕೂಡಲ ಸಂಗಮ ದೇವ ಇದ್ದ ಹಾಗೆ ನಮಗೆಲ್ಲ ಸಿದ್ಧಲಿಂಗ ಮಹಾರಾಜರು ಇದ್ದಾರೆ. ನನ್ ಮಕ್ಕಳು ಕೂಡ ಬೇಸರದಾಗ ಪಾಪ ನಡಿ ಮಠಕ್ಕೆ ಹೋಗೋಣ ಅಂತಂತಾರೆ. ಅವ್ರಿಗೂ ಕೂಡ ಆ ಮಠದ ಮೇಲೆ ಒಂದು ಭಕ್ತಿ ಇದೆ. 3 ತಲೆಮಾರುಗಳಿಂದ ನಾವು ಆ ಮಠಕ್ಕೆ ನಡೆದುಕೊಳ್ತೇವೆ. ಅಲ್ಲದೆ ಅಲ್ಲಿ ಬಂತಾಡಿದೆ ಅನೇಕ ಸಾಹಿತಿಗಳ ತವರು ಶ್ರೀರಂಗ ಅವರಲ್ಲಿ ಅವರು ಚಡಚಣ. ಇದು ಒಂದು ಬಹಳ ಅದ್ಭುತವಾದಂತ ಪ್ರದೇಶ. ವಿಮಾಂತರಂಗ ಅಂದ ತಕ್ಷಣ ನನಗೆ ಬಹಳ ರೋಮಾಂಚನ ಆಗ್ತದೆ. ಧಾರವಾಡ ಕಟ್ಟೆ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ವಿಮಾಂತರಂಗ ಅಂದಾಗ ಇನ್ನು ನನ್ನ ಪಕ್ಕದ ಊರಲ್ಲ, ಪಕ್ಕದ ಒಂದು ತಾಲೂಕು. ಹೀಗಾಗಿ ನಿಮ್ಮನ್ನೆಲ್ಲ ನೋಡೋದು ಅಕ್ಕಿ ಸೇರಿದ್ದಾರೆ. ಅವರು ನಮಗೆ ತಂದೆಯ ಸಮಾನರು, ಅನೇಕ ತಂದೆ ಸಮಾನರು. ಡಿ.ಎಂ. ಹಿರೇಮಠರು ನಮ್ಮ ಕುಟುಂಬಕ್ಕೆ ಅವರು ಒಂದು ಕುಟುಂಬದ ಹಿರಿಯರು. ಅವರೆಲ್ಲ ನೀವೆಲ್ಲ ಬಹಳ ಅದ್ಭುತ ಸ್ನೇಹಿತರು ನಮಗೆ. ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ಅದೇ ಒಂದು ದೊಡ್ಡ ಸಾಧನೆ, ಅದಕ್ಕಿಂತ ದೊಡ್ಡ ಸಾಧನೆ ಏನಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಏನಿದೆಯಲ್ಲ, ಅದು ನನ್ನ ಜೀವನದ ಒಂದು ಬಹುದೊಡ್ಡ ಸಾಧನೆ ಎಂದು ನಾನು ಅಂದುಕೊಂಡಿದ್ದೇನೆ. ಅಲ್ಲದೆ ನಾನು ಇಂಡಿಯಲ್ಲಿ 15 ದಿವಸ ಶೇಡ್ಸಿ ಅವರ ಪಂಪಿನಲ್ಲಿ ಕೆಲಸ ಮಾಡಿದೆ. ತಿಂಗಳಿಗೆ 2,000 ಸಂಭಾವನೆ, ಇದು ವೇತನ ಅಲ್ಲ, 200 ರೂಪಾಯಿ. 200 ರೂಪಾಯಿ ಸಲುವಾಗಿ ನಾನು ಇಂಡಿಗೆ ಬಂದು ನನ್ನ ವೃತ್ತಿ ಜೀವನ ಅನ್ನೋದಕ್ಕಿಂತ ಬಹಳ ಕಷ್ಟದ ದಿನಗಳು. ಆಮೇಲೆ ಸುರ್ಪುರ್ ಅವರು ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಕುಟುಂಬದ ಹಿರಿಯರು. ನನ್ನ ತಂದೆಗೆ ತುಂಬಾ ಬೇಕಾದವರು, ನಮ್ಮ ತಂದೆ ಬಗ್ಗೆ ಅಪಾರ ಪ್ರೀತಿಯನ್ನ ಇಟ್ಕೊಂಡವರು. 2 ಸಲ ಅವರು ನನ್ನನ್ನ ಇಂಡಿಗೆ ಕರೆದುಕೊಂಡು ಹೋದ್ರು.
ಅವರು ಇಂಡಿ ಒಳಗ ನಾನು ವೃತ್ತಿ ಜೀವನ ಪ್ರಾರಂಭಿಸಬೇಕು, ಅಲ್ಲಿಯೇ ನಾನು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಅನ್ನೋದು ಅವರ ಆಸೆ ಆಗಿತ್ತು, ಪ್ರೀತಿ ಆಗಿತ್ತು. 2 ಸಲ ಅವರು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ನನ್ನನ್ನ ಸಲುಹಿದರು. ಮೊದಲನೇ ಸಲ ನಾನು PUC ಓದುವಾಗ 15 ದಿವಸ 16 ದಿವಸ ಇಂಡಿಯಲ್ಲಿ ಪಂಪಿನಲ್ಲಿ ಕೆಲಸ ಮಾಡಿದೆ. ಒಂದ್ ಕಾಲದಲ್ಲಿ ನಮ್ಮ ಊರಲ್ಲಿ ನಾವೇ ಬಹಳ ದೊಡ್ಡ ಶ್ರೀಮಂತ ಮನೆತನ ನಮ್ದು. ಆ ರೀತಿ ನಾವು ಒಕ್ಕಲತನ 80-90 ಎಕರೆ ಭೂಮಿ, 8 ಆಡು ಕಾಡುಗಳದೆಲ್ಲ ಇದು. ಇದಕ್ಕಿದ್ದಂತೆ ಎಲ್ಲ ಸರ್ವನಾಶವಾಗಿ ಹೋದ್ಮೇಲೆ ನಾವು ಬಡತನ ಅಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ, ಹಸಿವು ಅಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ. ಇಡೀ ಕುಟುಂಬ ವಾರಗಟ್ಟಲೆ ನಾವು ಹಸಿವಿಂದ ಬೀಳುತ್ತಾ ಇದ್ವಿ. ಹೀಗಾಗಿ ನಾನು ಪೆಟ್ರೋಲ್ ಬಂಕ್ ನಲ್ಲಿ ಬೆಳಗ್ಗೆಯಿಂದ ಕಸ ಹುಡುಗುದು, ಆಮೇಲೆ ವಾಹನಗಳಿಗೆ ಎಣ್ಣೆ ಹಾಕುದು, ಸಿಮೆಂಟ್ ಬಿಡೋದು, ಒಂದು 15 ದಿವಸ ಕೆಲಸ ಮಾಡಿದೆ. ₹100 ಪಗಾರ ಕೊಟ್ರು. ಆಮೇಲೆ ನನಗೆ ಕಲೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನಿಸ್ತು. ಹಿಂಗಾಗಿ ಬಡತನ ಇರ್ಲಿ, ದಾರಿದ್ರ್ಯ ಇರ್ಲಿ, ಹಸಿವು ಇರ್ಲಿ, ಉಪವಾಸ ಇರ್ಲಿ, ಕಾಲೇಜ್ ಹೋಗಿ ಕಲಿಯೋಣ ಅಂತ ಹೇಳಿ ನಾನು ಸುರ್ಪುರ್ ಸರ್ ಹೇಳಿದೆ. ದಯವಿಟ್ಟು ಕ್ಷಮಿಸಿ ಸರ್, ನಾನು ಸಿಂಧಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದೆ. ಅವ್ರಿಗೆ ಅನಿಸ್ತು, ಆಗ್ಲಿ ಹೋಗ್ರಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತಂದ್ರು. ಅವ್ರು ನನಗೂ ಸಹಾಯ ಮಾಡಿದ್ರು, ನಮ್ಮ ಕುಟುಂಬಕ್ಕೂ ಸಹಾಯ ಮಾಡಿದ್ರು. ನಾನು ಮತ್ತೆ ಸಿಂಧಿಗೆ ಹೋಗಿದ್ದೆ, PUC ಓದಿ, ಬಿಜಾಪುರದಲ್ಲಿ BA ಓದಿ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾನು MA ಮುಗಿಸ್ಕೊಂಡು ಬಂದಾಗ ಮತ್ತೆ ನನಗೆ ಸುರ್ಪುರ್ ಅವರು ಕರೆ ಮಾಡಿ ಹೇಳಿದ್ರು, ನೀವು ನಮ್ಮಲ್ಲೇ ವೃತ್ತಿ ಜೀವನ ಪ್ರಾರಂಭಿಸಬೇಕು, ನಾನು ಸಂಸ್ಥೆಯ ಚೇರ್ಮನ್ ಹೇಳ್ತೇನೆ, ನೀವು ಸರಿಯಾಗಿ ಪಾಠ ಮಾಡಿದ್ರೆ ಸಾಕು, ನಿಮಗೆ ನಾನು ಕಾಯಂ ನೌಕರಿ ಮಾಡಿಸ್ತೇನೆ ಅಂತ ಹೇಳ್ಕೊಂಡು ನನಗೆ ಕರೆದು ತಮ್ಮ ಸಂಸ್ಥೆಯಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ರು. ನಾನು ಅವ್ರ ಮನೆಯಲ್ಲಿ ಇದ್ದುಕೊಂಡು ನಾನು ನನ್ನ ಜೀವನದ ಮೊದಲ ಪಾಠವನ್ನು ನಾನು ಇಂಡಿಯಲ್ಲಿ ಮಾಡಿದ್ದೇನೆ. ಹೀಗಾಗಿ ಇಂಡಿಯೊಂದಿಗೆ ನನಗೆ ಭಾವನಾತ್ಮಕ ಸಂಬಂಧ ಇದೆ, ಆಧ್ಯಾತ್ಮಿಕ ಸಂಬಂಧ ಇದೆ, ಧಾರ್ಮಿಕ ಸಂಬಂಧ ಇದೆ, ಕೌಟುಂಬಿಕ ಸಂಬಂಧ ಇದೆ, ಸ್ನೇಹ ಸಂಬಂಧವಿದೆ. ಹೀಗಾಗಿ ನಾನು ಇಂಡಿ ತಾಲೂಕಿನವನೇ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿಗೆ ಬಂದಾಗ ನನಗೆ ಸುರ್ಪುರ್ ಅವರು ಒಂದು ದಿವಸ ಬಹಳಷ್ಟು ಅವ್ರಿಗೆ ಒಂದು ಮುಜುಗರ ಅಂತಲ್ಲ, ಅವ್ರಿಗೆ ಒಂದು ಚಿಂತೆ ಕಾಡ್ತಾ ಇತ್ತು. ನಾನು ಹೇಗ್ ಪಾಠ ಮಾಡ್ತೀನಿ, ಸರಿಯಾಗಿ ನಾನು ಪಾಠ ಮಾಡ್ಲೇಬೇಕು ಅಂತಕ್ಕಂತ ಒಂದು ತುಡಿತ ಅವರಿಗೆ ಹೆಚ್ಚಿಗಿತ್ತು. ನಾನೆಲ್ಲ ತಯಾರಿ ಮಾಡ್ಕೊಂಡು, ಅದು ಗರ್ಲ್ಸ್ ಕಾಲೇಜ್ ಅದು, ಅಲ್ಲಿ ಹೋಗಿ ನಾನು ಮೊದಲು ಪಾಠ ಮಾಡಿದೆ. 1 ಅವರ್ ಪಾಠ ಮಾಡಿದೆ. ಆಮೇಲೆ ನಾನು ಹೊರ ಬಂದ್ ಕೂಡಲೇ ಅವ್ರು ಹೋಗಿ ವಿದ್ಯಾರ್ಥಿನಿಯರಿಗೆ ಮಾತನಾಡಿಸಿದ್ರು. ಅವ್ರು ಹೇಳಿದ್ರಲ್ಲ, ಸರ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತೇಳಿ. ಆಮೇಲೆ ಅವ್ರ ಸಂಸ್ಥೆಯ ಮಾಲೀಕರು, ನಿರ್ದೇಶಕರೊಂದಿಗೆ, ಚೇರ್ಮನ್ರೊಂದಿಗೆ ಮಾತನಾಡಿದ್ರು. ಕಾಯಂ ನೌಕರಿ ಮಾಡಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ಆದ್ರೆ ನನಗೆ ಮತ್ತೆ ಅನಿಸ್ತು, ಇಲ್ಲ, ನಾನು ಇನ್ನೂ ಸ್ವಲ್ಪ ಬೇರೆ ಕಡೆ ಹೋಗ್ಬೇಕು, ಬೇರೆ ರೀತಿಯ ಜೀವನ ಕಂಡ್ಕೊಳ್ಬೇಕಂತ ಹೇಳಿ ಅಲ್ಲಿಂದ ಮತ್ತೆ ಸಿಂದಗಿಗೆ ಹೋದೆ. ಮಂಗಳೂರು ಕೆಲಸ ಮಾಡಿದೆ. ಆಮೇಲೆ ಬಿಜಾಪುರ ಸೈನ್ಸ್ ಸ್ಕೂಲ್ ಕೆಲಸ ಮಾಡಿದೆ. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ಕಾಲೇಜಿನಲ್ಲಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ, ಅಮರಕಂಟಕದಲ್ಲಿ, ಹೀಗೆ ಒಂಥರ ದೇಶ ಸಂಚಾರ ಮಾಡ್ತಾ ವೃತ್ತಿ ಜೀವನವನ್ನು ಮಾಡ್ಕೊಂಡು ಬಂದಿದ್ದೇನೆ. ನಾನೇನು ದೊಡ್ಡ ಸಾಧಕಲ್ಲ, ದೊಡ್ಡ ಸಾಧನೆ ಮಾಡಿಲ್ಲ, ದೊಡ್ಡ ಲೇಖಕನೂ ಅಲ್ಲ, ಯಾವುದೇ ಒಂದು ದೊಡ್ಡ ವ್ಯಕ್ತಿತ್ವ ಅನ್ನೋದು ಏನೇ ಇಲ್ಲ. ಆದ್ರೆ ಒಂದು ಪ್ರಯತ್ನವನ್ನ, ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅನೇಕ ಜನ ಹಿರಿಯರಿದ್ದಾರೆ ನನಗೆ ಶುಭ ಹಾರೈಸಲಿಕ್ಕೆ, ಮನಸಾರಿ ಪ್ರೀತಿಸಲಿಕ್ಕೆ. ಅಕ್ಕಿಯಂತವರಾಗಿರ್ಬೋದು, ಚೆನ್ನಪ್ಪ ಕಟ್ಟಿಯವರಾಗಿರ್ಬೋದು, ಕೀರ್ತಿನಾಥ್ ಕುರ್ತಕೋಟಿಯಂತ ಗುರುಗಳು, ಕೀರ್ತಿನಾಥ ಕುರ್ತಕೋಟಿಯವರಂತ ಗುರುಗಳು ಸಿಕ್ಕರು, GP ಸಜ್ಜನರಂತ ಗುರುಗಳು ಸಿಕ್ಕರು, ಚಂಪಾ ಗಿರೆಡ್ಡಿ, ವೇಣುಗೋಪಾಲ್, ಹೀಗೆ GS ಆಮೂರ್, 10 ಜನ ಒಳ್ಳೆಯ ಶಿಕ್ಷಕರು ನನಗೆ ಸಿಕ್ಕರು. ದೊಡ್ಡ ಒಂದು ಸ್ನೇಹ ಬಳಗ ಇದೆ, ಸಂಬಂಧಿಕರಿದ್ದಾರೆ. ಹೀಗೆ ನಾನು ಇಡೀ ಸಮಾಜವನ್ನು, ನಾನು 1 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಇಡೀ ಸಮಾಜದ ಬಗ್ಗೆ ನನಗೆ ಪ್ರೀತಿ ಇದೆ. ಸಮಾಜವನ್ನು ನಾನು ಒಡೆದು ನೋಡೋದಿಲ್ಲ. ನಾನು ಈ ಜಾತಿ ಬಗ್ಗೆ ನಾನೆಂದೂ ತಲೆ ಕೆಡಿಸಿಕೊಂಡಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು, ಒಂದೇ ಸಮುದಾಯದವರು ಎಂಬ ಒಂದು ಭಾವನೆ ನನ್ನಲ್ಲಿದೆ. ನಾವೆಲ್ಲರೂ ಸೇರಿಕೊಂಡು ಅದ್ಭುತವಾದ ಕನ್ನಡ ನಾಡನ್ನ ಕಟ್ಟಬೇಕು, ಅದ್ಭುತವಾದ ಭಾರತ ದೇಶವನ್ನ ಕಟ್ಟಬೇಕು. ನಾವೆಲ್ಲರೂ ಒಂದೇ ಎಂಬ ಒಂದು ಸಂಕಲ್ಪದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಒಬ್ಬ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹಿತ ನಾನು ಇನ್ನೂ ಚಿಕ್ಕವನು, ಕಲಿಯುವ ಹಂತದಲ್ಲಿದ್ದವನು, ಜೊತೆಗೆ ಹಿರಿಯರ ಒಂದು ಅನುಭವದ ನೆರಳಿನಲ್ಲಿ ಬೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಬಹಳ ಮನಪೂರ್ವಕವಾಗಿರ್ತಕ್ಕಂಥ, ಪ್ರೇರಣಾದಾಯಕವಾಗಿರ್ತಕ್ಕಂಥ ಮಾತುಗಳನ್ನಾಡಿರ್ತಕ್ಕಂಥ, ನಮ್ಗೆಲ್ರಿಗೂ ಒಂದು ಪ್ರೇರಣೆ, ಸ್ಫೂರ್ತಿಯಾಗಿ, ಶಕ್ತಿಯಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ ನಮ್ಮ ಭೀಮಾಂತರಂಗ ಆನ್ಲೈನ್
ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆತ್ಮೀಯತೆಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಬಣಗಾರ್ ಸರ್ ಸಮಾರೋಪ ಸರ್. ವಂದನೆ ಹೇಳ್ಬಿಡಿ ಸರ್. ವಂದನೆ ಹೇಳಿ. ಒಂದು ನಿಮಿಷ ಸರ್. ನಾನು ಕಾಡೇ ಸರ್ ಸರ್, ಮಾತಾಡಿ ಸರ್. ಎರಡು ನಿಮಿಷ ಮಾತಾಡಿ. ಬಹಳ ಒಳ್ಳೆ ಕಾರ್ಯಕ್ರಮ ಸರ್, ಬಹಳ ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಸರ್ ಬಗ್ಗೆ ಇಂಥ ವಿಚಾರ ಸಂಕಿರಣಗಳು, ಉಪನ್ಯಾಸಗಳು ನಡಿಬೇಕು ಅನ್ನೋದು. ಯಾಕಂದ್ರೆ ಅವರು ಬಹುಶ್ರುತ ವ್ಯಕ್ತಿತ್ವದ ನಮ್ಮ ಕನ್ನಡದ ಒಂದು ಅಸ್ಮಿತೆಯನ್ನು ಕಟ್ಟಿಕೊಟ್ಟಂಥವ್ರು. ಅವರು ಬದುಕು ಮತ್ತು ಸಾಹಿತ್ಯ ಅದು ಒಂದೇ ರೀತಿಯಿಂದ ಇರುವಂಥದ್ದು. ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಮಾತುಗಳು ಸಹಿತ ಅವರ ಶಿಷ್ಯರು ಅವರನ್ನು ಯಾವ ರೀತಿಯಾಗಿ ನೋಡಿದ್ರು ಅನ್ನೋ ಸಹಿತ ಹೇಳಿಕೊಟ್ರು. ಆಮೇಲೆ ನಮ್ಮ DM ಹಿರೇಮಠ ಸರ್ ಅಂತ ಭಾವುಕರಾದರು ಅಂತ. ಯಾಕಂದರೆ ಅವ್ರ ಜೊತೆ ಅನೇಕ ವರ್ಷಗಳನ್ನು ಅವ್ರ ಜೊತೆ ಕಳೆದಂಥವ್ರು ಮತ್ತು ಅವರ ವ್ಯಕ್ತಿತ್ವ, ಗಾಢವಾದ ವ್ಯಕ್ತಿತ್ವವನ್ನು ಕೊಡುವಂಥವ್ರು. ನಮ್ಮ ಬಸವರಾಜ ಡೋಣೂರ್ ಸರ್ ಅವಿಶ್ರಾಂತ ಬರಹಗಾರರು ಮತ್ತು ಭಾಳ ಅಧಿಕೃತವಾಗಿ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಮಾತನಾಡುವಂಥವ್ರು. ಅವರು ನಮ್ಮ ಒಂದು ಈ ಪಶ್ಚಿಮದ ಏನು ಸಾಹಿತ್ಯದ ಏನಿತ್ತಲ್ಲ ಅದನ್ನು ಪರಿಚಯಿಸಲಿಕ್ಕೆ, ಇಂಗ್ಲಿಷ್ ಕಾದಂಬರಿಗಳನ್ನ, ಕಥೆಗಳನ್ನು ಪರಿಚಯಿಸಲಿಕ್ಕೆ ಹಮ್ಮಿಕೊಂಡಂಥ ಧಾರವಾಡ ಕಟ್ಟೆ ಉಪನ್ಯಾಸ ಮಾಲಿಕೆಗಳು ಅವುಗಳು ಒಂದು ರೀತಿಯಿಂದ ಈ ಅಧಿಕೃತ ದಾಖಲೆಗಳೇ. ಅವರು ಎಷ್ಟು ವಿಷಯಗಳನ್ನು ಓದಿಕೊಂಡಿದ್ದಾರೆ ಅಂದ್ರೆ, ಯಾವುದೇ ವಿಷಯ ಇದ್ರೂ ಸಹಿತ ಸಮಗ್ರವಾಗಿ ನಮಗೆ, ನಮ್ಮ ಅರಿವಿಗೆ ಬರುವ ಹಾಗೆ, ನಮಗೆ ತಿಳಿಯುವ ಮಟ್ಟದಲ್ಲಿ ಅದನ್ನು ಅವರು ಭಾಳ ಸೊಗಸಾಗಿ ವಿವರಿಸ್ತಾ ಇದ್ರು ಅಂತ. ಅಂದರೆ ಅವರು ಪರಿಪೂರ್ಣ ಅಧ್ಯಯನವನ್ನು ಪಡ್ಕೊಂಡಂಥವ್ರು, ಸುಮ್ಮನೆ ಮೇಲ್ನೋಟಕ್ಕೆ ನೋಡೋದಲ್ಲ. ಅವರು ಸಾಹಿತ್ಯದಲ್ಲಿ ಸೃಜನಶೀಲ ಸಾಹಿತ್ಯ ಮತ್ತು ಸೃಷ್ಟಿಶೀಲ ಸಾಹಿತ್ಯ ಇದೆ. ಇವತ್ತು ವಿಮರ್ಶೆ, ಪ್ರವಾಸ ಸಾಹಿತ್ಯ ಇವು ಏನು ಬರಿಬೋದಲ್ಲ, ಸೃಷ್ಟಿಶೀಲ ಸಾಹಿತ್ಯ ಇನ್ನೊಬ್ರು ಬರೆದ ನೋಡಿ ವಿಮರ್ಶೆ ಬರಿಬೋದು. ಆದರೆ ನಿಜವಾದ ಸಾಹಿತಿ ಆದಂಥವರು ಕತೆ, ಕಾದಂಬರಿ, ನಾಟಕ, ಕವಿತೆ ಇವುಗಳನ್ನು ಬರೆದ್ರೆ ಅವರು ಸೃಜನಶೀಲದ ನಿಜವಾದ ಸಾಹಿತಿ. ಅವರು ಕಥೆಗಳಲ್ಲೂ ಸಹಿತ ತಮ್ಮದೇ ಆದಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದರು. ಕಥಾ ಪರಂಪರೆಯನ್ನು ಹುಟ್ಟು ಹಾಕಿದರು. ಕವಿತೆಗಳನ್ನು ಬರೆದ್ರು, ಕಾದಂಬರಿಗಳನ್ನು ಬರೆದ್ರು, ನಾಟಕಗಳನ್ನು ಬರೆದ್ರು. ಅಂದರೆ ಒಬ್ಬ ಸಾಹಿತಿಯ ಈ ಬಹುಶ್ರುತವಾದಂಥ ವ್ಯಕ್ತಿತ್ವ ಇದೆಯಲ್ಲ, ಅವರು ಬದುಕನ್ನು ಮತ್ತು ಸಾಹಿತ್ಯವನ್ನು ಜೊತೆಯಲ್ಲೇ ತೆಗೆದುಕೊಂಡ್ರಾದ್ರು ಒಬ್ಬ ಕುಟುಂಬ ಸ್ನೇಹಿಯಾಗಿದ್ದರು, ಕರ್ತವ್ಯನಿಷ್ಠ ಪರವಾಗಿದ್ದಂಥವ್ರು, ಸತ್ಯ ಪ್ರಾಮಾಣಿಕತೆ ಪರವಾಗಿದ್ದಂಥವ್ರು. ಅವರು ಅಮರಕಂಠ ಬುಡಕಟ್ಟು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಒಳಗಡೆ ಅನೇಕ ಕವಿಗಳನ್ನು ಮತ್ತು ಈ ಭಾಗದ ಚಿಂತಕರನ್ನು ಅಲ್ಲಿ ಕರೆಸಿಕೊಂಡು ಉಪನ್ಯಾಸಗಳನ್ನು ಏರ್ಪಡಿಸಿದಂಥವ್ರು ಮತ್ತು ಸದಾ ಕ್ರಿಯಾಶೀಲರು, ಯಾವಾಗಲೂ ಚಟುವಟಿಕೆ ಅಂತ ಇರೋರು. ತಾವು ಯಾವ ವಿಷಯ ಕುರಿತಾಗಿ ನಾನು ಪಾಲ್ಗೊಂಡಿದ್ದೇನೆ ಆ ವಿಷಯಕ್ಕೆ ಮಾತ್ರ ಕಟ್ಟು ಬಿದ್ದು ಅದನ್ನು ಮಾತ್ರ ಭಾಳ ಚೆನ್ನಾಗಿ ಹೇಳುವಂಥವ್ರು. ಇವತ್ತು ಅವರ ಬದುಕಿನ ಅನೇಕ ಸಂದರ್ಭಗಳನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಒಂದು ಎತ್ತರಕ್ಕೆ ಹೋದಂತೆ ಯಾವ ರೀತಿಯಾದಂಥ ಬದುಕನ್ನು ಕಟ್ಟಿಕೊಂಡಿರುವಂಥದ್ದು ಸಹಿತ ನಾವು ನೋಡ್ತಾ ಇದ್ದೇವಂಥದ್ದು. ಭಾಳ ಮಾತೃ ಹೃದಯಗಳು, ಅನೇಕ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟಂಥವ್ರು. ಇವತ್ತು ಅವರು ಗ್ರಂಥ ಪ್ರಕಟಣೆಯಲ್ಲಿ ಮತ್ತು ಇಂಗ್ಲಿಷ್ ಸಾಹಿತ್ಯವನ್ನು ನಮಗೆ ಪರಿಚಯಿಸುವಲ್ಲಿ ಮತ್ತು ಕಾರ್ಯಕ್ರಮ ಸಂಘಟಿಸುವಲ್ಲಿ ಸದಾ ಕ್ರಿಯಾಶೀಲರು ಅಂತ ನಮ್ಮ ಡಾಕ್ಟರ್ ಬಸವರಾಜ ಡೋಣೂರ್ ಸರ್ ಅವರಿಗೆ ಇನ್ನಷ್ಟು ಉನ್ನತ ಹುದ್ದೆಗಳು ಲಭಿಸಲಿ. ಕನ್ನಡದ ಅಸ್ಮಿತೆಯನ್ನು ಕಟ್ಟಿಕೊಡುವಂಥ ಒಬ್ಬ ಬಹಳ ದೊಡ್ಡ ಪ್ರತಿಭಾವಂತ ವಿದ್ವಾಂಸರು, ನಮ್ಮ ಭಾಗದ ವಿದ್ವಾಂಸರು ಅವರು. ಅವರಿಗೆ ಅನೇಕ ಉನ್ನತ ಹುದ್ದೆಗಳು ಪ್ರಾಪ್ತವಾಗಲಿ ಅಂತ ಶುಭ ಹಾರೈಸಿ, ಅವರ ಬದುಕಿಗೆ, ಅವರ ಸಾಹಿತ್ಯದ ಪಯಣಕ್ಕೆ ನಾನು ಈ ಮೂಲಕ ನಮ್ಮ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಂಸ್ಕೃತ ಜಗಲಿ ಇಂಡಿ ಅವರು ನಮ್ಮ ಉತ್ತರ ಕರ್ನಾಟಕದ ಈ ಮೇಲ್ಭಾಗದಲ್ಲಿ ಇದ್ದುಕೊಂಡು, ಕರ್ನಾಟಕದ ಮೇಲ್ಭಾಗದಲ್ಲಿ ಇದ್ದುಕೊಂಡು ಇವತ್ತು ಕನ್ನಡದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ಬಳಗಕ್ಕೆ ನಮ್ಮ ಸಂತೋಷ್ ಬಂಡೆ ಅವರು, CM ಬಂಡ್ಗರ್ ಸರ್ ಅವರು, ಅನೇಕರು ಸಹಿತ ಇಲ್ಲಿ, ಅಕ್ಕಿ ಸರ್, ಅನೇಕರು, ಗೀತಯೋಗಿ ಅವರು ಇಲ್ಲಿದ್ದೀರಿ. ಅವರೆಲ್ಲರೂ ಸಹಿತ ಅಭಿವಂದಿಸುತ್ತಾ ನಾನು ಪ್ರವೇಶ ಪಡೆದು ಮಾತನಾಡಿದೆ, ದಯವಿಟ್ಟು ಕ್ಷಮಿಸಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಬಂಧುಗಳೇ, ಇವತ್ತಿನ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಉಪನ್ಯಾಸವನ್ನ ನೀಡಿ
ನಮಗೆಲ್ರಿಗೂ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರ ಒಂದು ಬದುಕು ಬರಹದ ಚಿತ್ರಣವನ್ನ ಮೂಡಿಸಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ, ಜಗಲಿ ಕೇಂದ್ರದ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಸಮಾರೋಪ ಭಾಷಣವನ್ನ ಬಹಳ ಭಾವನಾತ್ಮಕವಾಗಿ ಮಾಡಿ ನಮಗೆಲ್ರಿಗೂ ಸ್ಫೂರ್ತಿ ಶಕ್ತಿಯನ್ನ ತುಂಬಿರತಕ್ಕಂಥ ಹಿರಿಯ ಅನುಭಾವಿಗಳು ಆಗಿರ್ತಕ್ಕಂಥ ಶ್ರೀ DM ಹಿರೇಮಠ್ ಸರ್ ಅವರಿಗೂ ಕೂಡ ನಮ್ಮ ಜಗಲಿ ಕೇಂದ್ರದ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಆತ್ಮೀಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ಜೊತೆಗೆ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಉಪನ್ಯಾಸ, ಅವರು ಈ ಒಂದು ಉಪನ್ಯಾಸದಲ್ಲಿ ಪಾಲ್ಗೊಂಡು ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ನಮಗೆಲ್ರಿಗೂ ಶಕ್ತಿ, ಪ್ರೇರಣೆ, ಸ್ಫೂರ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಅವರಿಗೂ ಕೂಡ ನಮ್ಮ ಜಗಲಿ ಕೇಂದ್ರದ ವತಿಯಿಂದ ಪ್ರೀತಿಯ ಆತ್ಮೀಯತೆಯ ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತಾ, ವಿಶೇಷವಾಗಿ ನಮ್ಮ ಬಾಗಲಕೋಟದ ಸಾಹಿತಿಗಳು ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಕಾಡೆ ಸರ್ ಅವರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನ ಸಮರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಈ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರನ್ನ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಗೈದು ಉಪನ್ಯಾಸಕರನ್ನು ಹಾಗೂ ಸಮಾರೋಪ ಭಾಷಣ ಮಾಡಿರ್ತಕ್ಕಂಥ ಹಿರಿಯರನ್ನು ಕೂಡ ಈ ಒಂದು ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ CM ಬಣಗರ್ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮ್ಮ ಭೀಮಾಂತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರದ ಶ್ರೀ ಗೀತಾ ಯೋಗಿ ಸರ್, ಶ್ರೀಧರ್ ಹಿಪ್ಪರಿಗಿ ಅವರು, ಸರೋಜಿನಿ ಮಾವಿನಮರ ಮೇಡಮ್ ಅವರು, ಜೊತೆಗೆ BC ಭಗವಂತ ಗೌಡ್ರು ಮೇಡಮ್ ಅವರು, ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮಿಳಿತಗೊಂಡಿರ್ತಕ್ಕಂಥ ಡಾಕ್ಟರ್ DN ಅಕ್ಕಿ ಸರ್ ಅವರಿಗೂ, ಡಾಕ್ಟರ್ ಪ್ರಭುಗೌಡ ಅವರಿಗೂ, ಡಾಕ್ಟರ್ ಮಂಜುನಾಥ್ ಕೋಟೆನವರು ಸರ್ ಅವರಿಗೂ, ಜೊತೆಗೆ ಶ್ರೀ ಸೋಮಲಿಂಗ ಹರಳೆ ಸರ್ ಅವರಿಗೂ, ಎಲ್ಲರಿಗೂ ಕೂಡ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಕೂಡ ನಮ್ಮ ಜಗಲಿ ಕೇಂದ್ರದ ವತಿಯಿಂದ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೊತೆಗೆ ಮತ್ತೆ ನಾವೆಲ್ಲರೂ ಮುಂದಿನ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಮ್ಮಿಳಿತಗೊಂಡು ಆ ವಿಷಯವನ್ನು ನಾವೆಲ್ಲರೂ ತಿಳಿದುಕೊಳ್ಳೋಣ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.